ಮಾಸ್ತರ ಹಂಗ ನಾ ಮೊದಲು ನಮ್ದು ಹೆಂಗಪ್ಪ ಅಂತ ಕೇಳಿದ್ರ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋ ಮ್ಯಾಳಿದು. ಹೌದು, ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಳ್ಳೋದು. ಜೀವೋ ಅವ್ರ ಜೀನೇದು, ಹಾ ಬದುಕ್ರಿ ಇನ್ನವ್ರ ಬದುಕಾಕ ಬಿಡ್ರಿ ಅಂತ ಹೇಳೋರು ನಾವು. ಹೌದು, ನಾ ನಿಮ್ಗ ಮಾಸ್ತರ್ಸ ಅಂದಿಲ್ಲ ಇಷ್ಟೋತನ. ಅದಕ್ರ ನೀವೇನು ಮಾತಾಡತ್ತೀರಿ? ನೀ ಎತ್ ಮಾತಾಡಕತ್ತಿ. ನೀವ್ ಏನ್ ಮಾತಾಡಕತ್ತಿ ಅನ್ನೋದು ನಿನ್ನ ಶಬ್ದದ ಮ್ಯಾಗ ನಿನ್ನ ಗಮನವಿರ್ಲಿ. ನಾವು ಮೊದಲ ರೋಡ್ ಬಿಡಂಗಿಲ್ಲ. ತಿಗಣಿ ಬಿದ್ರಿ ಮಾಡೋ ಗೊತ್ತದ ನಾವ್ ಹೆಂಗದೀವಿ ಅನ್ನೋದು. ನಾವು ಮೊದಲ ರೋಡ್ ಬಿಡಂಗಿಲ್ಲ. ಒಮ್ಮೆ ರೋಡ್ ಬಿಟ್ಟಿವಿ ಅಂದ್ರೆ ನಿನಗ ರೋಡ್ ಹತ್ತಾಕ ನಾವು ಬಿಡುದಿಲ್ಲ. ಹೌದು, ತಿಗಣಿ ಬಿದ್ರಿ ಮಾಡೋಣ ಕುಂಡ ಇದು ಹಾರಿಸ್ರಿ ಏಕೆ ಪಟ್ಟಿಸಿವನ ಬೇಡ ಅಂತೇಳಿ ಬಿರೋಣ ಇರ್ಲಿ. ಇನ್ಕನೆ ಬಾಳ ಸಿಟಿ ಬಂದನವ. ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ಮಾಸ್ತರ್ ಇನ್ನೂ ತನ ಮಾಸ್ತರ್ಸ ಅಂದಿಲ್ಲ. ಅಷ್ಟು ಬಿಟ್ಟು ಮಾತಾಡಕತ್ತಿದ್ದೆ, ಅಷ್ಟು ಲೆಕ್ಕದಾಗ ಮಾತಾಡಕತ್ತಿದ್ದೆ. ಏನ್ ಹೇಳ್ತಾರ, ಮಾತಾಡೋ ಅಂತ ಮಾತಿನ ಜ್ಞಾನ ಇರ್ಬೇಕತ್ತ, ಮಾತಾಡೋ ಅಷ್ಟು ಗಟ್ಟಿ ಹೆಚ್ಚಿ ಮಾತಾಡ್ಬೇಕತ್ತ. ಇನ್ನೊಂದು ಮಾಡೋ ಅವನು ಹೇಳ್ತಾರ ಪಾಯ ಬಹಳ ಗಟ್ಟಿ ಇರ್ಬೇಕತ್ತ. ಕಂಡಾಬಿಟ್ಟು ಕೇಂದ್ರದಾಗ ಮಾತಾಡೋರು. ನಾ ಏನ್ ಹೇಳ್ತೀನಿ ಕೇಳ್ರಿ, ನಾ ಇನ್ನೂ ತನ ಪರ್ಸನಲಿ ಯಾರಿಗೆ ಮಾತಾಡವಲ್ಲ. ನಾ ಇಷ್ಟು ಚಂದ ಮಾತಾಡತ್ರು ನಿಮಗೆ ಬರೀ ಮಾಸ್ತರ್ಸ ಅಂದಿಲ್ಲ, ಗುಣಿಕಿ ಕಲಾ ಸಂಘ, ಸರ್ಜೋಡಿ ಸಂಘ ಮಾತಾಡೀನಿ. ಬೇಕಂದ್ರೆ ಯೂಟ್ಯೂಬ್ನಾಗ ತೆಗೆದು ನೋಡ್ರಿ. ನೀವು ನೀ ಅಂತೇಳಿ ಒಂಟೆಕ್ಸರ್ಲಿ ಮಾತಾಡಕತ್ತಿ. ಅದನ್ನ ಮಾತಾಡಬೇಡ್ರಿ. ನಾವು ಕಿಮ್ಮತ್ ಕೊಟ್ಟಿವಿ ಅಂದ್ರೆ ಕಿಮ್ಮತ್ ಕೊಡೋದು ಕಲೀರಿ. ಹೌದಲ್ಲ? ಏನೋ ಪಾಯ ಬಹಳ ಗಟ್ಟಿರ್ಬೇಕು. ಯಾಕೆ ಮಾಳಿಂಗರಾಯನ ಮಠ ಮನೆ ಒಳಗೆ ನಿಮ್ ಪಾಯ ಗಟ್ಟಿರ್ಲಿಲ್ಲ, ಅದಕ್ಕೆ ಅಮ್ಮೋಕ್ಷದ ಮಠ ಮನೆಗೆ ಬಂದಿರಿ ನೀವತ್ತ? ಗಟ್ಟಿರ್ಲಿಲ್ಲ ಅಲ್ಲಿ. ಮಾಸ್ತರ್ ನಿನ್ನ ಪಾಯ ಆಟ ಗಟ್ಟಿತ್ತಂದ್ರೆ ಇಲ್ಲಿ ಬಿಟ್ರೆ ನೀ ಯಾಕೆ ಅಲ್ಲಿ ಹೋಗ್ತಿದ್ದಿ? ನನಗೆ ಹೇಳತ್ತಿ ನೀನು ಪಾಯ ಗಟ್ಟಿದ್ರೆ ಬಿಲ್ಡಿಂಗ್ ಆಗ್ತದ ಅಂತೇಳಿ. ಹಂಗೇನೋಪ್ಪ, ಯಾನ್ ನಮ್ಮ ಮಠ ಮನ್ಯಾಗ ಯಾನ್ ಕಂಬಂದಿತ್ತೇನ್ರಿ ಮಾಸ್ತರ್ ನಿಮಗ? ಹೌದಲ್ಲ? ನಿಂದು ತಿಗರಿ ಬಿದ್ರಿ ಮಾಡೊಂದು ಇಟ್ರು ನಿಂದು ಇಟ್ಟು ಪಾಯನೇ ಗಟ್ಟಿತ್ತಂದ್ರೆ ಇಲ್ಲಿ ಯಾಕೆ ಬರ್ತಿದ್ರಿ? ಅದೇ ಪಾಯದಾಗ ಮನಿ ಕಟ್ಟಿ ಬಿಲ್ಡಿಂಗ್ ಕಟ್ತಿದ್ರಲೇ. ಕಟ್ಟಬೇಕಾಗಿತ್ತಲ್ಲ, ಯಾಕೆ ಕಟ್ಟಲಿಲ್ಲ? ನಾ ಏನ್ ಮಾತಾಡಕತ್ತೀನಿ ಅರ್ಥ ಮಾಡ್ಕೋರಿ. ನಾ ಎಷ್ಟು ಬೆಲೆ ಕೊಡತ್ತೀನಿ ಅರ್ಥ ಮಾಡ್ಕೋರಿ. ನಾ ಬರೀ ಸಂಭಾಷಣೆಗಾರ ಅಲ್ಲ, ನನ್ನದೇ ಆದಂತ ನನ್ನ ಹಿಂದ್ ಒಂದು ಜವಾಬ್ದಾರಿ ಅದ. ಹೌದೈತಿ, ನಂದು ಬ್ಯಾರೆ ಬಿರುದದ. ಅದ್ರ ಸಲುವಾಗಿ ನಾ ಇನ್ನೊಬ್ರಿಗತ್ಲೆ ಉಪಾಧಿಪಿ ಮಾತಾಡಂಗಿಲ್ಲ. ಯಾರಿಗೆ ನಾವು ಹಂಗ ಅಪಶಬ್ದಗಳನ್ನು ಮಾತಾಡೋಣ ಆರ್ದವ್ರು ನಾವು. ಹೌದಲ್ಲ? ನೀ ಮಾತಾಡಕತ್ತಿದ್ರೆ ನೀನು ಮಾತಾಡಿಸ್ಕೊಂಡು ಹೋಗೋ ಮಗಾನು ನಾ ಅಲ್ಲ. ಹೌದಲ್ಲ? ಎಲ್ಲ ಗೊತ್ತದ. ನಾವು ಶಿವನಾಯ ಮಾಸ್ತರ್ ಗೈಡಿನ ಮನ್ಯಾಗ ಬೆಳೆದ ಇಲ್ಲಿ ಬಂದಿವಿ. ಇವತ್ತಿನಿಂದ 4 ಮಂದಿ ನಿನ್ ಮುಂದೆ ನಿಂತು ಮಾತಾಡಕತ್ತೀವಂದ್ರ ನಾವು ಕಲಿತೆ ಬಂದಿರ್ತೀವಿ. ನಿನ್ಗತ್ಲೆ ಮಾತಾಡಕ್ ಬಂದಿರ್ತದ ನಮಗೂ. ಬರ್ತದ, ನಮಗ ದೇವ್ರ ಬಾಯಿ ಕೊಟ್ಟಾನ. ಹೌದಲ್ಲ? ನೀ ಯಾವಾಗ ನಾವು ಮಾಸ್ತರ್ಸ ಅಂದಿಲ್ಲ, ನಾ ಹೆಸರು ಬಿಡು. ಇಷ್ಟು ಮಾತಾಡ್ರ ನೀ ಅಂತ ಮಾತಾಡಕತ್ತಿ ನೋಡು. ನಾ ನಿನಗೆ ಕೇಳತ್ತೀನಿ, ಏನು ಮುಂದಿನ ಸಂದಿಗೆ ನಿನ್ನ ಪಾಯ ಗಟ್ಟಿ ಇರುತ್ತಲ್ಲ ಅಮೌಷದ ಮೇಲೆ ಮಾತಾಡಕ್ ಬಂದ್ಯೋ ಏನು ಪಾಯ ಸರಿ ಇರ್ಲಾರ್ದಕ್ಕೆ ಬಂದ್ಯೋ? ಹಂಗೇನೋಪ್ಪ ಹೇಳಿ ಹಾಡ್ಬೇಕ ನೀ. ಹಾಡ್ಬೇಕಲ್ಲ, ಮೊದಲು ದೊಡ್ಡ ಬೋರ್ಡ್ ಇತ್ತವ್ರು. ಹೌದಲ್ಲ? ಹೌದು. ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ನಾವು ಇನ್ನೂ ಯಾರಿಗಿ ಪರ್ಸನಲ್ ಮಾತಾಡೋರಿದ್ರು ಒಂದೇ ಸಂದಿಗೆ ಮಾತಾಡ್ತಿದ್ರು. ನಾವು ಯಾರಿಗಿ ಪರ್ಸನಲ್ ಏನೋ ಅನ್ಬಾರ್ದ. ಯಾರ ಜೊತೆ ಮಾತಾಡಿದ್ರು ಹಿಂಗೆ, ಯಾರ ಜೊತೆ ಯಾವಾಗ ಮಾತಾಡ್ರು ಮಾಡೋ ಗೊತ್ತದ. ಯಾರ ಜೊತೆ ಮಾತಾಡ್ರು ನಾವು ಯಾರಿಗಿ ಮೊದಲನೇ ಮಾತು ಏನೋ ಅನ್ನಂಗಿಲ್ಲ. ನಮಗಂದ್ರೆ ನಾವು ಒಟ್ಟೆ ಬಿಡಂಗಿಲ್ಲ. ಹೌದಾ? ಹೌದಲ್ಲ? ನಾವು ಒಟ್ಟ ಪಟ್ಟು ಹಿಡಿಯೋ ಮಕ್ಕಳಲ್ಲ. ಪಟ್ಟು ಹಿಡಿದ್ರೆ ರಟ್ಟಿ ಬಟ್ಟ ಕೈ ಆಡಿಸ್ಕೊಂಡು ಬಿಡುವ ಮಕ್ಕಳಲ್ಲ. ಇಂಡಿಯಾದ ಪಾಲಿಸಿ ಏನದ? ಮೊದಲು ಯಾರಿಗಿ ಕೆಣಕಂಗಿಲ್ಲ. ಹೌದು, ಕೆಣಕದ ಮಕ್ಕಳಿಗೆ ಕೆಣಕೋತಾರ ಬಿಡುದೇ ಇಲ್ಲ ನಾವು. ಹೌದಲ್ಲ? ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ನೀವು ಎಷ್ಟು ಮರ್ಯಾದೆ ಕೊಡ್ತೀರಿ. 1 ಬಟ್ ನನ್ನ ಕಡೆ ಮಾಡ್ರ 4 ಬಟ್ ನಿಮ್ಮ ಕಡೆ ಇರ್ತಾವ. ಇರ್ತಾವಲ್ಲ? ಹೌದಲ್ಲ? ಹೌದು. ನಾ ಬರೇ ಸಂಭಾಷಣೆ ಅಟ್ಟೆ ಅಲ್ಲ. ನಾ ಇನ್ನೂ ತನ ಯಾರಿಗೆ ಮಾಸ್ತರ್ ಅನ್ನೋದಿಲ್ಲ. ಈ ಬಂದ್ ಸ್ಟೇಜಿಗೆ ನಿಂತವ್ರು ನಾನು ಮಾಸ್ತರ್ ತನು ಎಂದೂ ಒಪ್ಪಂಗಿಲ್ಲ. ಮಾಸ್ತರ್ ಅನ್ಸ್ಕೊಳ್ಳೋರೇ ಬೇರೆ ಅದಾರ. ಮಾಸ್ತರ್ ಅನ್ಸ್ಕೊಳ್ಳೋರೇ ಬೇರೆ ಅದಾರ. ಹೌದಲ್ಲ? ನಾವು ಸಂಭಾಷಣೆಗಾರರು ಅಟ್ಟೆ. ತಿಗಡಿ ಬಿದ್ರಿ ಮಾಡೋಣಂತವ್ರು ಮಾಸ್ತರ್ ಇವ್ರು. ಮಾಸ್ತರ್ ಕೆಳ ಕುಂಡಿಸೇನಂತ ಮ್ಯಾಗ ನಿಲ್ತಾನ. ಕೊಡ್ರಿ ಅಟ್ ತಾಪ ಆಗ್ಯದವನಿಗೆ ನೀ ಮಾತಾಡಿದ್ದು. ಹಂಗೆ ಅನ್ನೋಪ್ಪ ಶಾಣೆ ಅಂತ ಮಾಡಿದ, ಶಾಣೆ ಇರ್ತ ಮನಿ. ಹೌದಲ್ಲ? ನಾ ಏನ್ ಕೇಳ್ತೀನಿ, ನಿಮ್ಮ ಪಾಯ ಆಟ ಗಟ್ಟಿ ಇತ್ತಂದ್ರ ಮಾಳಿಂಗರಾಯನ ಮಠ ಮನೆಯೊಳಗೆ ಇವತ್ತಿನ ದಿನ, ನಾ ಈಗ ಬಂದ್ರೆ ಮಿಲಿಟರಿದಿಂದ 3 ವರ್ಷ ಆಯ್ತು. ನೀವು ಎಷ್ಟೋ ವರ್ಷದಿಂದ ಕಲಾ ಸಂಘದೊಳಗೆ ಸೇವೆ ಮಾಡ್ಕೋತ ಬಂದಿರಿ. ಮಾಳಿಂಗರಾಯನ ಮಠ ಮನೆಯೊಳಗೆ ಮಾತಾಡಿ ಬಂದಿರಿ. ಇದೇ ಹಲಸಂಗಿ ಮೇಳೆಗೆ ಬಂದು ಮಾತಾಡಿರಿ. ಹೌದಾ? ಇವತ್ತು ಯಾಕೆ ನಿಮ್ಮ ಪಾಯ ಬಿತ್ತು? ಇವತ್ತು ಯಾಕೆ ಬಿಲ್ಡಿಂಗ್ ಬಿತ್ತು? ಅದೇ ಪಾಯ ಗಟ್ಟಿ ಇತ್ತಂದ್ರೆ ನಿಮ್ ಬಿಲ್ಡಿಂಗ್ ಅದ್ರ ಮೇಲೆ ಯಾಕೆ ಕಟ್ಲಿಲ್ಲ? ಅದನ್ನೇ ಕೇಳವ್ರ ನಾವು. ಹೌದಲ್ಲ? ಕೇಂದ್ರದಾಗ ಮಾತಾಡವ್ರ ನೀವು. ಇನ್ನೊಂದು ಮಾತೇನ ಬಿರೋಣ. ಏನ್ರಿ? ಏನ್ ಹೇಳಿದ್ರು ಏನಪ್ಪಾ ಅಂತ ಕೇಳಿದ್ರ ಅನಸೂದೇವಿ. ಹೌದು, ಅತ್ರಿ ಋಷಿ ಅನಸೂದೇವಿ. ಅನಸೂದೇವಿ ಪತಿ ಪಾದದ ನೀರು ಹೊಡೆದಾಳ. ಎಲ್ಲಿ ಹುಚ್ಚದ್ರಿ ಅಂತಾರ ಅವ್ರು.
ಆ ಪತಿ ಪಾದದ ನೀರ್ ಹೊಡೆದು ನಮ್ಮ ಅಪ್ಪನ ಪಾದದ ನೀರ್ ಹೊಡೆದಾರತ್ತಾರ ಅವ್ರು. ನಮ್ಮ ಅಪ್ಪನ ಪಾದದ ನೀರ್ ಹೊಡೆದಾರತ್ತಾರ ಅವರು. ಹೌದು ಹೌದಲ್ಲ, ನೀವ್ ಏನಕ್ಕೆ ಮಾಳು ಏನ್ ಹಿಡ್ದ, ನೀವು ಆಳುಗಳಿದ್ದಾಗ ನಿಮ್ಮ ಮೌಗಳು ಅಪ್ಪಗಳು ಹಿಡ್ದ ಟಟ್ಟೆ ಕೆಲಸ ಮಾಡ್ದತ್ತೇಳಿ ಅಲ್ಲಿ ನಮ್ಮ ಮೌಗಳೇ ಹೇಳಿ ನಿಮ್ಮ ಅಪ್ಪನ ಇಲ್ಲಿ ಅಣಸುದೇವಿ ಕಡೆ ಕಳಿಸಿದ್ರಲ್ಲಿ. ಹೌದಾ ಪಾರ್ವತಿ ಏನಪ್ಪಾ ಅಂತ ಕೇಳಿದ್ರ ಲಕ್ಷ್ಮೀ ಪಾರ್ವತಿ ಸರಸ್ವತಿ ನಮ್ಮ ಮೌಗಳು ಅವ್ರು ಹೇಳಿದಾಗ ನಿಮ್ಮ ಅಪ್ಪಗಳು ಇಲ್ಲಿ ಬಂದಿದ್ರು. ಅಟ್ಟು ನಿಮ್ಮ ಅಪ್ಪಗಳು ನಮ್ಮ ಅವ್ರು ನಡೆಸ್ಕೋತಿದ್ರು, ಬರಬಾರ್ದಾಗಿತ್ತವ್ರು. ಬರಬಾರ್ದಾಗಿತ್ತು. ಯಾಕ ಅಲ್ಲಿ ಕೇಳಿದ್ರು ನಮ್ಮ ಅವ್ವಗಳ ಮಾತಾ. ಅವ್ರ ಯಾಕೆ ಇಲ್ಲಿ ಬಂದ್ರು? ಹಂಗೇನೋ ಅಪ್ಪ. ಮತ್ತೇನ್ ಹೇಳಿದ್ರು, 3 ಮಂದಿನ ಕೂಸು ಮಾಡಿ ಆಡಿಸಿದ್ಳು. ಅವಾಗ ಏನಪ್ಪಾ ಅಂದ್ರೆ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಬಂದು ನಮ್ಮದು ತಪ್ಪಾಗ್ಯದ, ನಮ್ಮ ಪತಿ ದೇವ್ರನ್ನ ಕೊಟ್ಟು ಕಳಿಸಂದಾಗ ಅದೇ ಪತಿ ಪಾದೋದಕದಿಂದ ಅದೇ ನೀರು ಹೊಡೆದ ಅವ್ರನ್ನ ಕಳಿಸ್ಯಾಳ ಅತ್ತಮ್ಮ ಹೇಳಿದ್ರು. ಅವ್ರು ಎಲ್ಲರೂ ಕೇಳಿರ್ಲಿ ಸರಿ ಹಿರಿಯರ ಕೇಳ್ಯಾರಲ್ಲ ಮಾಸ್ತರ, ಇದು ಹೆಣ್ಣ ಗಂಡ ಹಾಡು ಊರದ 18 ಪುರಾಣದಾಗ ಮಾತಾಡೋ ಊರದ ಅಂತ ಹಿರಿಯದನ್ನ ಎಲ್ರಿ ಆ ಕಡೆ ಮಾತಾಡ್ದಂಗೆ ಈ ಕಡೆ ಮಾತಾಡಕ್ ಹೋಗ್ಬೇಡ. ಹೌದು ಎಲ್ಲರಿಗೂ ಗೊತ್ತದ ಏನಪ್ಪಾ ಅಂತ ಕೇಳಿದ್ರೆ ಹೆಣ್ಣ ಗಂಡ ಹಾಡುವಂತ ಹಿರಿಯದು. ನೀವೇನ್ ಹೇಳಿದ್ರಿ ಹೊಳ್ಳಿ ಏನಪ್ಪಾ ಅಂತ ಕೇಳಿದ್ರೆ ಪತಿ ಪಾದಕದಿಂದ ಹೊಡೆದ ಅವ್ರ ಗಂಡನ ಅವ್ರ ಜೋಡಿ ಕಳಿಸಾರತ್ತ ನೀವು ಹೇಳಿರಿ, ಎಲ್ಲಾರು ಕೇಳಿರಿ ಹಿರಿಯರ. ಹೌದು ನಮ್ದೇನು ವಾದಪ್ಪ ಅಂತ ಕೇಳಿದ್ರೆ ಅವ್ರು ಹೊಳ್ಳಿ ಹೇಗಿಲ್ಲ, ಕೊಟ್ಟು ಶಾಪ ಹೊಳ್ಳಿ ತಗೊಳಕ್ಕೆ ಬರಂಗಿಲ್ಲ. ಅವಾಗ ಅವ್ರ ಜೊತೆ ಹೋಗಿಲ್ಲ. ಹೌದು ಆ ಪತಿ ಪಾದಕದಿಂದ ನೀರಿನ ಹೊಡೆದಾಗ ನೀರು ಒಂದು ಹೆಣ್ಣಿನ ಸ್ವರೂಪದ, ಅದನ್ನು ನನ್ನ ತಾಯಿ ಸ್ವರೂಪದ, ಅದನ್ನು ಹೆಣ್ಣೆ ಅದ. ಹೌದಲ್ಲ, ಅದನ್ನು ಹೆಣ್ಣ ಅದ. ಅವಾಗ ಏನಪ್ಪಾ ಅಂತ ಕೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಏನಾಗಿದೆ ಹೇಳ್ತೀನಿ ಕೇಳು. ಅವ್ರ ತೊಟ್ಟಲ್ದಾಗ ಕೂಸ್ ಆಡಿದಾಗ ಏನಾಯ್ತಪ್ಪ ಅಂತ ಕೇಳಿದ್ರ ಶ್ರುತಿ ತಿಥಿ ಲಯ ನಿಂತು ಬಿಡ್ತು. ಹೌದು ಹೌದಲ್ಲ, ಅವಾಗ ಸೃಷ್ಟಿ ತಿಥಿ ಲಯ ನಿಂತು ಬಿಡ್ತು. ಹುಟ್ಟಿಸುವುದು ಬದುಕಿಸುವುದು ಸಾಯಿಸುವುದು ನಿಂತು ಬಿಡ್ತು ಪ್ರಪಂಚದಾಗ. ಅವಾಗ ಏನಪ್ಪ ಅಂದ್ರೆ ಯಾವ ನಾನು ಇನ್ನೊಬ್ಬಕ್ಕಿದ್ದೇವಿ, ಹೌದು ಪ್ರಕೃತಿ ದೇವಿ ಇನ್ನೊಬ್ರು 3 ಮಂದಿನ ಹುಟ್ಟಿಸ್ಯಾಳ. ಇವ್ರನ್ನ ಬಿಟ್ಟು ಇವ್ರು ಇಲ್ಲೇ ಇದ್ರು, ತೊಟ್ಟಲ್ದಾಗೆ ಇದ್ರು, ಕೂಸಾಗೆ ಇದ್ರು. ಇವ್ರಿಗೆ ಶಾಪ ಕೊಟ್ಟಿದ್ದಿನ ಆಗಿರ್ಲಿಲ್ಲ. ಮತ್ತೆ 3 ಮಂದಿನ ಹುಟ್ಟಿಸಿಳು. ಮತ್ತೆ 3 ಮಂದಿನ ಹುಟ್ಟಿಸಿದಾಗ ಅವಾಗ ಜಗತ್ತು ಸಂಚಾಲನ ನಡೀತು. ಹುಟ್ಟಿಸುವುದು ಸಾಯುವುದು ಕಾಯುವುದು ನಡೀತು. ಹೌದಲ್ಲ, ಈ ಎಲ್ಲರಿಗೂ ಗೊತ್ತದ ಹಿರಿಯರು ಒಮ್ಮೆ ಕೊಟ್ಟು ಶಾಪ ಹೊಡೆ ತಗೊಳಕ್ ಬರ್ತದೇನ್ರಿ? ಹಂಗದು ಎಂದು ತಗೊಳಕ್ ಬರಂಗಿಲ್ಲ. ಎಷ್ಟು ದಿನ ಶಾಪ ಕೊಟ್ಟಿರ್ತಾರ ನೋಡು, ಅಷ್ಟು ದಿನ ಮುಗಿದ ಬೆಳಕಿನ ಶಾಪದಿಂದ ಮುಕ್ತ ಆಗಕ್ ಬರ್ತದೆ. ನಡು ಶಾಪ ಕೊಟ್ಟವ್ರು ಹೊಳೆ ತಗೊಳಕ್ ಬರಂಗಿಲ್ಲ. ಹೌದು ರುಚಿ ಆಡಿದ ಮಾತು ರುಚಿ ಹೋಗಂಗಿಲ್ಲ ಅಂತಾರ. ಹೇಳ್ತಾರಲ್ಲ ಹೌದಲ್ಲ, ಒಂದು ಸರಿ ಶಾಪ ಕೊಟ್ರಂದ್ರ ಹೊಳೆ ತಗೊಳಕ್ ಬರಲ್ಲ. ಅದು ಇರುವಷ್ಟು ದಿನ ಆ ಶಾಪ ಆದ ಬೆಳಗ್ಗೆ ಮುಕ್ತಿ ಆಗ್ಲಾಕ್ ಬರ್ತದ. ಅಲ್ಲಿ ಏನಪ್ಪಾ ಅಂತ ಕೇಳಿದ್ರ ಅನಸೂದೇವಿ ಹೊಳೆ ಪತಿ ಪಾದದಿಂದ ನೀರು ಹೊಡೆದ ಅವ್ರ ಜೋಡಿ ಅವ್ರನ್ನ ಕಳಿಸಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರನ. ಮತ್ತೆ ಹೆಂಗಿದ್ರ ಹಂಗ ಮಾಡಿ ಇದು ನನ್ನ ವಾದದ. ಹೌದಲ್ಲ, ಏನಾರ ಇಲ್ಲ ಕಳಿಸ್ಯಾರ ಏನಿತ್ತಂದ್ರೆ ಸಿದ್ಧಾಂತ ಮಾಡಿ ಹೇಳಿ ಇಲ್ಲಿ ಹೆಣ್ಣ ಗಂಡ ಹಾಡು ಊರು. ಹೌದಲ್ಲ, ಏನಪ್ಪಾ ಅಂತ ಕೇಳಿದ್ರೆ ಪ್ರಕೃತಿ ದೇವಿ 3 ಮಂದಿನ ಸೃಷ್ಟಿ ಮಾಡ್ಯಾರ. ಅವ್ರು 3 ಮಂದಿ ಇವ್ರು 3 ಮಂದಿ ಕೂಡಿ ಒಂದು ಜಾಗದಾಗ 6 ಮಂದಿ ಭೇಟಿಯಾಗ್ಯಾರ. ಯಾರಪ್ಪ ಅಂದ್ರೆ ಈ ತೊಟ್ಟಲ್ದಾಗಿದ್ದವ್ರು 3 ಮಂದಿ. ಯಾಕಪ್ಪ ಅದಕ್ಕೆ ಪ್ರಕೃತಿ ದೇವಿ ಸೃಷ್ಟಿ ಮಾಡಿದ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರು 3 ಮಂದಿ 6 ಮಂದಿ ಕೂಡಿ ಒಂದು ಜಗದಾಗ ಭೇಟಿಯಾಗ್ಯಾರ. ಇಂಥ ಜಗದಾಗ ಭೇಟಿಯಾಗ್ಯಾರ ಮಾಸ್ತರ್. ಈ ಪಾಳಕಲ್ಲ ಮುಂದಿನ ಪಾಳಕ ಹೇಳಿದ್ವಿ, ಬೇರೆ ಊರಾಗಿಲ್ಲ. ಯಾವ ಊರಾಗ ಭೇಟಿಯಾಗ್ಯಾರ? ನಾವು ಮಾತಾಡಬಾರ್ದು ಅಂತ ಅಷ್ಟೇ ಇದೀವಿ. ಹೌದಲ್ಲ, ಏನಪ್ಪಾ ಅಂತ ಕೇಳಿದ್ರ ಆ ಶಾಪ ಮುಟ್ಟುತ್ತ ನಾವು ಹೋಗಿಲ್ಲ. ಮತ್ತೆ ಪ್ರಕೃತಿ ದೇವಿ ಮತ್ತೆ 3 ಮಂದಿನ ರೆಡಿ ಮಾಡ್ಯಾಳ. ಅವಾಗ ಏನಪ್ಪಾ ಆಗಿ ಸೃಷ್ಟಿ ಸಂಚಲನ ಶುರುವಾಗ್ಯದ. ಹೌದಲ್ಲ, ಇನ್ನೊಂದು ಏನ್ ಹೇಳಿದ್ರು ಬ್ರಹ್ಮ ವಿಷ್ಣು ಸೀರಿ ಹುಟ್ಟಿದ್ದು. ಹೌದಲ್ಲ, ವಿಷ್ಣು ಸೀರಿ ಹುಟ್ಟಿದ್ದು ಸಂಹಾರ ಮಾಡ್ಲಾಕ ಅಂತ ಹೇಳಿದ್ರು ಅವ್ರು. ಎಲ್ಲಾರು ಸಂಹಾರ ಮಾಡ್ಲಾಕ ಅವ್ರ ಆಧಾರ ಹತ್ರ ನೀವು ಬದುಕಿರಿಲ್ಲ ಎಲ್ಲ ಓದಿದ್ರಿ ಅಂತ ಹೇಳಿದ್ರು ಅವ್ರು. ನಾ ಕೇಳ್ತೀನಿ, ಸೀರಿನೇ ಯಾಕೆ ಹುಟ್ಟು ಅದೇ ದೋತ್ರ ಹುಟ್ಟು ಸಂಹಾರ ಮಾಡ್ಬೇಕಲ್ಲ. ಪ್ರತಿಯೊಂದು ಕಾರ್ಯ ಆಗ್ಬೇಕಂದ್ರೆ ನಮ್ಮ ಅವನ ಸೀರಿ ನಿಮ್ಮಂತ ಯಾಕ ಯಾಕೆ ಕೊಟ್ರಿ? ನೀವು ದೋತ್ರ ಉಟ್ಕೊಂಡು ಹೊಡಿಬೇಕಾಗಿಲ್ಲ, ನೀವು ಗಣಸರಿದ್ರಿ. ಹೌದಲ್ಲ, ನಮ್ಮ ಅವನ ಸೀರಿನೇ ಯಾಕೆ ಉಟ್ಕೋಬೇಕಾಯ್ತು? ಹೌದು ಮಾಳು ಹೇಳ್ತಾನ, ಬೀರುನು ನೀವು ಮಾಸ್ತರ್ ಇಬ್ರು ನೀವು ಚೂಡಿದಾರ್ ಹಾಕೊಂಡ್ ಬರ್ಬೇಕಿತ್ತಲ್ಲ, ಸೀರೆನ ಉಟ್ಕೊಂಡ್ ಬರ್ಬೇಕಾಗಿತ್ತಲ್ಲ, ನೀವ್ಯಾಕೆ ಪ್ಯಾಂಟ್ ಹಾಕೊಂಡ್ಬಂದ್ರಿ ಅಂತ ಕೇಳ್ತಾನೆ ಬರುವ ನಾವು. ಹೌದು ತಮ್ಮ ಮಾಳುತ್ತಮ್ಮ ಹೆಂಗಡೆ ಒಂದು ಮಾತು ಕೇಳು. ನಮಗೆಲ್ಲ ಗಣಸರತ್ ಯಾರು ಅಂದಾರ ಅಂದಿಲ್ಲ. ಅರ್ಜುನ ಕುದುರೆ ಒಂದೇ ಕಂಡ ಐತಿ. ಇದನ್ನ ಹೆಂಗ ಮಾತಾಡ ವಿಷಯ
ಹೌದಲ್ಲ ಅಲ್ಲಲ್ಲ ಪುಲ್ಲಲ್ಲ ಅದೇ ನಾ ಏನ್ ಕೇಳ್ತೀನಿ ನೀವು ಸೀರಿಯಾಗಿ ಕುಟ್ಕೊಂಡ್ ಬಂದಿಲ್ಲ ಅಂತ ಮಾಡೋ ಕೇಳ್ತಾನಂದ್ರ ಇನ್ಕಾ ಸಂದಿಗೆ ಕೊಂತೇವ ಕಣ್ಣವನ್ನ ಹಾಡ ಯಾಕೆ ಹಾಡ್ರಿ ನಿಮ್ಮ ಅಪ್ಪಗಳದ ಅಟ್ಟೆ ಹಾಡಬೇಕಿತ್ತು ನಮ್ಮ ಅವುಗಳದ ನೀವೇ ಹಾಡ್ರಿ ಅವ್ರದಿಲ್ಲ ಕೆಲಸದ ಯಾಕೆ ಹಾಡಿದ್ರಪ್ಪ ಯಾಕೆ ಹಾಡದ್ರಿ ಮತ್ತೆ ಇನ್ನೊಂದು ಮಾತಂದ ಮಾಡು ಮಾಡು ಈ ನಡೆದಾಡೋ ಭೂಮಿ ಹೆಣ್ಣದ ನೀ ಕುಡಿಯುವಂತ ನೀರ್ ಹೆಣ್ಣದ ಹೌದು ನಿನಗೆ ಎದೆ ಹಚ್ಚಿ ಹಾಲು ಕುಡಿಸ್ಬೇಕು ಹೆಣ್ಣು ಅದೋರು ಕಬ್ಬಿಡಿ ಹೌದಲ್ಲ ಹೌದು ಏನಪ್ಪಾ ಅಂತ ಕೇಳ ನೀ ಯಾಕೆ ಈ ಭೂಮಿ ಮೇಲೆ ತಿರ್ಗಾಡ್ತಿ ಅಂತ ನಾ ಕೇಳಿದಂದ್ರೆ ನೀನು ಸರಿ ಅನ್ಸುತ್ತಾನ ನಡೀತದೇನ ಹಂಗ ನೀ ಸೀಲಿ ಉಟ್ಕೊಂಡು ಯಾಕೆ ಬಂದಿಲ್ಲ ನೀ ಪ್ಯಾಂಟ್ ಹಾಕೊಂಡ್ ಬಂದಿ ಕೇಳತ್ತಿ ನಾ ಕೇಳಿದ್ ಈ ಭೂಮಿ ತಿರ್ಗಾಡಬೇಡಪ್ಪ ಇದು ತಾಯಿ ಸ್ವರೂಪ ಅದ ಇದು ಹೆಣ್ಣು ಇದನ್ನು ಭೂಮಿನೂ ಒಂದು ಹೆಣ್ಣದ ಹಣ್ಣೈತಿ ಉಣುವಂತ ಹಣ್ಣು ಹೆಣ್ಣಲ್ಲ ಯಾಕೆ ತಿರ್ಗಾಡ್ತಿಪ್ಪ ಅಂದ್ರೆ ನೀ ಕಾಲ್ ನಿಂತಿನ ಇಡುವಂತ ತಿರ್ಗಾಡ್ತಿ ಅದನ್ನ ಊಟ ಮಾಡಿದ್ರೆ ಅದು ಅನ್ನಪೂರ್ಣೇಶ್ವರಿ ಹೆಣ್ಣೆ ಅದನ್ನಾಗ ಮಾಡಿದ್ರೆ ಅಂದ್ರೆ ನಡೀತದನು ಮತ್ತೆ ಇನ್ನೊಂದು ಮಾತಂದ್ರೆ ನಮಗ್ ಹೇಳ್ತೀರಿ ಮಾತಾಡ್ರಿ ಇಲ್ಲದ ಮಾತಾಡ್ಬೇಡ ನೀವೇನು ಮಾತಾಡಕತ್ತೀರಿ ಇನ್ನೊಂದು ಮಾತಂದ ರೊಕ್ಕ ಹೆಚ್ಚಾಗ ತಂದು ಕೊಡುವಂತ ಸೀರೆ ತಂದು ಕೊಡ್ತೇವೆ ಹುಡುಗರಿ ಒಂದ್ ಸೀರೆ ಕೊಡ್ತೇವೆ ಒಂದು ಡಜನ್ ಬಳಿ ಕೊಡ್ತೇವೆ ಮತ್ತೆ ಎಲ್ಲ ಮಾಡಪ್ಪ ಮೂಬಟ್ಟ ಎಲ್ಲ ಕೊಡ್ತೇವೆ ಹಾಕೋರಿ ಅದಕ್ಕೆ ಏನಪ್ಪ ಅಂತ ಕೇಳಿದ್ರ ನೀವು ಹೆಂಗ್ ಮಾತಾಡ್ತೀರಿ ನಾವು ಹಂಗೆ ಮಾತಾಡ್ತೀವಿ ನಮಗೂ ಮಾತಾಡ್ಲಕ್ಕ ಬರ್ತದ ಇಲ್ಲ ಅವರೊಂದು ಹೋಗಿ ಗಟಾರ್ಜಿ ನಾವು ಯಾರ ಡ್ಯೂಟಿಗೆ ಹೊಂಟಿವಿ ಅರ್ಥ ಮಾಡ್ಕೊಂಡು ಮಾತಾಡ್ರಿ ದಯವಿಟ್ಟು ವಿನಂತಿ ಅದ ನೀವು ಎಲ್ಲಿರ ಏನಾರ ಮಾತಾಡ್ರ ನಾವು ಏನಾರ ಮಾತಾಡ್ಬೇಕಾಗ್ತದ ನೀವು ಹಾದಿ ಬಿಟ್ರಿ ಅಂದ್ರೆ ನೀವು ಹಿಂದಕ್ಕೆ 10 ಮಾರು ಸರಿದ್ರಿ ಅಂದ್ರೆ ನಾವು ಮುಂದಕ್ಕೆ 20 ಮಾರು ಸರಿ ಮಾಡ್ಕೊಂಡೇವ್ ನಾವು ಹೌದಲ್ಲ ಹೌದು ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ನಮಗೆಷ್ಟು ನೋಡಿ ಯಾರಿಗೀ ಹಾಲ ಮತದೊಳಗೆ ಯಾರಿಗೀ ನಾ ಹೇಳೇ ಹೋಗ್ತೀನಿ ಮಾಡೇ ಹೋಗ್ತೀನಿ ನಾವು ಎಂದೂ ಮಾತಾಡಂಗಿಲ್ಲ ಅದು ಯಾರಿಗೀ ಸಿಕ್ಕಿಲ್ಲ ಹೌದು ಎಷ್ಟೋ ಮಂದಿ ಹಿರಿಯರು ಹಾಡ್ಕೊತ ಹೋಗ್ಯಾರ ಬಿಟ್ಟಾರ ಮುಂದೂ ಹಾಡ್ತಾರ ಯಾರಿಗೆ ಎಷ್ಟು ತಿಳಿದ ಅವ್ರು ಹಾಡ್ತಾರ ಎಷ್ಟು ತಿಳಿದ ಅಟ್ಟಿಲ್ಲ ಆ ಭಗವಂತ ಯಾರಿಗೆ ಎಷ್ಟು ಶಕ್ತಿ ಕೊಡ್ತಾನೆ ಯಾರಿಗೆ ಎಷ್ಟು ಬುದ್ಧಿ ಕೊಡ್ತಾನೆ ಅಟ್ಟೆ ಮಾತಾಡೋದು ಅಟ್ಟೆ ಹಾಡೋದು ಮಾಡಪ್ಪ ನಾನ ಅನ್ಬೇಡ ಅದಕ್ಕೆಲ್ಲ ಸ್ವರ ಅಡವಂತ್ರೆ ನೋಡಿ ಮಾತಾಡಿದ್ರು ನಾನ ಅನ್ನೋದು ಮನಸ್ಸಿನಾಗ ಬರ್ತಂದ್ರೆ ಅದು ಬೇಜಾರ ಸರ್ವನಾಶ ಆಗ್ತದಂತ ಹೌದಲ್ಲ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಬಂದದ ಯಾರು ಕೊಡುತ್ತೋ ನಿಮ್ಗ ನಮಗ್ ಭಗವಂತ ಎಷ್ಟು ಬುದ್ಧಿ ಕೊಟ್ಟಾನ ಮಾತಾಡೋದ್ರಲ್ಲಿ ಹೆಚ್ಚ ಕಡಿಮೆ ಆಗೋದು ಇಲ್ಲ ಅಂತಲ್ಲ ನೀವು ಇನ್ನೊಬ್ಬರಿಗೆ ಹೆಂಗ್ ಮಾತಾಡ್ತೀರಿ ನೋಡು ಹಂಗ ಮಾತಾಡ್ಸ್ಲಕ್ ಅದಕ್ಕಿಂತ ಡಬಲ್ ಮಾತಾಡ್ಸ್ಕೊಳಕ್ ನೀವು ರೆಡಿ ಆಗಿರ್ರಿ ಹಿಂದಿಗಡೆ ಹಂಗ ಅಂದಿರಿ ಹಿಂಗ ಅಂದಿರಿ ಅಂದ್ರೆ ನಾವು ಕೇಳಂಗಿಲ್ಲ ಹೆಂಗೇನಪ್ಪ ಇವ್ರು ಮನೆ ಚಲೋ ಇದ್ರೆ ಇವತ್ತ ಹಿಂಗ್ ಮಾಡತ್ತಾರ ನಾವು ಮಾಸ್ತರ್ ಹೇಳ್ತಾರ ನಮ್ಮಲ್ಲಿ ಇಷ್ಟು ಬಿರುದಾವಳಿಗಳು ಅಮೋಘಿಸಿದ ಕೈಲಾಸದಿಂದ ತಗೊಂಡು ಬಂದಾನ ಇದೇ ಮಾತು ನೀವು ಮೊದಲಿಗೆ ಹೇಳಿದ್ರೆ ಕೇಳ್ತಿದ್ದಿಲ್ಲ ನಿಮ್ಗೆ ನಮ್ಮಲ್ಲಿ ಲೆಕ್ಕ ಪತ್ರ ಇಲ್ಲ ನಮ್ಮಲ್ಲಿ ದೊಡ್ಡ ಸರ್ವ ಸಾಹಿತ್ಯ ಅಟ್ಟೆ ಇರುತ್ತೆ ಅಂದ್ರೆ ನಾವು ಹೊಳೆ ಕೇಳ್ತಿದ್ದಿಲ್ಲ ನಿಮ್ಗ ಹೌದು ಹೌದಲ್ಲ ಹೌದು ಆಮೇಲೆ ಹೇಳ್ತಾರ ಈ ಇನ್ಕಾಲದ ಉತ್ತರ ಹೇಳಿದ್ರು ಅವ್ರು ಮಂಡ್ಯ ಜಿಲ್ಲೆದ್ದು ಇದನ್ನ ನೀವು ಸರಿ ಅಂದ್ರೆ ಒಪ್ಕೊಳ್ಳೋದು ಇಲ್ಲಂದ್ರೆ ಬಿಡುದು ನಾ ಕೇಳಿ ನಿನಗಿಂತ ಮೊದಲು ನಾ ಬುಕ್ ಅಂತ ಹೇಳಿದ್ನಿ ಅದ್ರ ಒಪ್ಕೊಂಡೇನ ಸರಿ ಹೇಳಾರು ಹಲಸಕ್ಕೆ ಬೆಳೆದವ್ರು ಅಂತೇಳಿ ಒಪ್ಕೊಂಡ್ರೇನಿಲ್ಲ ಯಾಕ ಕರೆಕ್ಟ್ ಏನಾರು ತಗೊಂಡ್ರಿ ನಿಮ್ ಕಿವ್ಯಾಗ ಹೇಳಿದ್ರೆ ಹೆಂಗ್ ಸರ್ ನಿಮ್ ಎದಿಗೆ ಹೇಳಿದ್ರಿ ಇಲ್ರಿ ಹಲಸಂಗ ಹೇಳಿದ ಉತ್ತರ ಕರೆಕ್ಟ್ ಅಂತ ಹೇಳ್ರಿ ಅವರು ನಿಮಗೆ ಹೇಳಿದ್ರೆ ಹೆಂಗ್ರಿ ಸರ್ ನಮಗೆ ಹೇಳ್ಬೇಕಲ್ಲ ನಮಗ್ ಗೊತ್ತಾಗಬೇಕು ಪ್ರಶ್ನೆ ಉತ್ತರ ಹೇಳಿದ್ರು ನಾವು ಅವರು ಏನ್ ಮೈಕ್ ಹೇಳಾರ ಹಲಸಂಗ ಹೇಳಿದ ಕರೆಕ್ಟ್ ಅಂತ ಹೇಳ್ರಿ ಆ ಯೂಟ್ಯೂಬ್ನೇ ತೆಗಿಸಿ ತೋರ್ಸಕ್ ನಾನು ತೆಗೆ ತೋರ್ಸ ಅವ್ರು ಹಲಸಂಗ ಹೇಳಿದ ಉತ್ತರ ಕರೆಕ್ಟ್ ಅಂತ ಅವ್ರು ಹೇಳಿದ್ರಂದ್ರ ತೆಗೆ ತೋರ್ಸ್ರಿ ನಾನು ಇದನ್ನ ತೆಗೆ ತೋರ್ಸ್ಲಿ ನಾನು ರೆಕಾರ್ಡ್ ಮಾಡಿದ ಹಲಸಂಗಿ ಅವ್ರು ಹೇಳಿದ ಉತ್ತರ ಕರೆಕ್ಟ್ ಆಗಿ ಅವ್ರ ಸ್ಟೇಜಿಗೆ ಹೇಳಿದ್ರಂದ್ರ ನೀವೇನ್ ಹೇಳ್ತೀರಿ ಕೇಳ್ತೀನಿ ಅಲ್ಲಿ ಅವ್ರಿಗೆ ಹೇಳಿ ಹೋಗುದು ಅಲ್ಲದು ಅವ್ರಿಗೆ ಹೇಳೋದಾಗ ಹೋಗುದಲ್ಲ ನಮಗೆ ಇಲ್ಲಿ ಹೇಳಿದ್ರಂದ್ರೆ ನಾವು ಅದರ ಪ್ರಕಾರ ಮುಂದೆ ಮಾತಾಡ್ತೀವಿ ಸ್ಟೇಜ್ನಾಗ ಹೇಳಿಲ್ಲ ಅವರು ಹಾ ರೀ ಅವ್ರು ಹೇಳಿದ ಕರೆಕ್ಟ್ ಹೋದ್ರೆ ನೀವು ಕೇಳಿದ್ರಿ ಅವ್ರು ಹೇಳ್ಬೇಕಿಲ್ಲ ಅವ್ರ ಕರ್ತವ್ಯ ಹಾ ರೀ ನೋಡ್ಲಿ ಸರ್ ಅವ್ರ ಮೇಳವನ್ನ ಹೇಳ್ತಾನಲ್ರಿ ಅವಾಗ ನೋಡ್ರಿ ಅವ್ರಿಗೆ ಗೊತ್ತಿದ್ರಿ ಈಗ ಯೂಟ್ಯೂಬ್ದವ್ರು ಚೆಕ್ ಮಾಡ್ರಿಪ್ಪ ಯೂಟ್ಯೂಬ್ದವ್ರು 2 ಮತ್ತೆ ನೋಡಿದ್ರು ಇಲ್ಲ ಅವ್ರಿಗೆ ಯಾಕೆ ಅವ್ರಿಲ್ಲ ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ನಮಗೇನು ಅಭ್ಯಂತರ ಇಲ್ಲ ಒಪ್ಕೊಂಡಿಲ್ಲ ಅಂದ್ರೆ ಅವ್ರೇ ಹೇಳ್ಬೇಕಲ್ಲ ಒಪ್ಕೊಂಡಾರಲ್ಲ ನೀವ ಇದ್ರಲ್ಲ ಇಬ್ರು ಇಬ್ರು ಸ್ಟಾರ್ಟ್ ತೊಗೊಬ್ರಿ ಇವ್ರಿಗೆ ನಿಮ್ ಮುಂದೆ ಒಪ್ಕೊಂಡಾರ ನಮ್ಮ ಮುಂದೆ ಒಪ್ಕೊಂಡಿಲ್ಲ
ನಾ ಅದೇ ಹೇಳ್ತಾರೆ, ಅವ್ರು ಹೆಂಗ್ ಹೇಳ್ಯಾರ ನಿಮ್ ಮುಂದೆ ಒಪ್ಕೋಬೇಕು, ಏನ್ ಅವ್ರ ಮುಂದೆ ಈಗ ಅವ್ರು ಹೆಂಗ್ ಮಾಡಿದ್ರು ಹಂಗೆ ಮಾಡ್ಬೇಕಲ್ಲ. ಇಲ್ಲ ನಾ ಅವ್ರು ಇಲ್ಲೇ ಹೇಳಿದ್ರು ನೋಡ್, ಇದ್ದಕ್ಕಿದ್ದಾಗ ನೋಡ್ಲ ಕರೆ ಇದ್ದಿದ್ದ ಕರೆ ಅದ, ಸುಳಿದ ಸುಳ್ಳಗೆ ಯಾ ಅಪ್ಪಂದನು ಅಂಜಿಕಿಲ್ಲ. ಕರೆ ಇದ್ದಿದ್ ಯಾವ ಮಗು ಸುಳ್ಳು ಮಾಡಕ್ಕಾಗಲ್ಲ, ಸುಳಿದು ಯಾರು ಕರೆಕ್ಟ್ ಅವ್ಗ ಅವ್ವ ನೆನಬೇಕು, ಅಪ್ಪಗ ಅಪ್ಪ ನೆನಬೇಕು, ಯಾರು ಹುಟ್ಟಿ ಯಾರ ಹೆಸರು ಹೇಳಕ್ ಬರಂಗಿಲ್ಲ. ಹೌದಲ್ಲ ಹೌದಲ್ಲ, ಅದಕ್ಕೆ ಅಂತ ಕರೆ ಇದ್ದಿದ್ದ ಕರೆ ಅನ್ನಕ ನಮಗೇನು ಗಂಟು ಹೋಗಲ್ಲ. ಅವ್ರು ಇಲ್ಲಿ ಏನೋ ಮಾಹಿತಿ ಹೇಳಿಲ್ಲ, ಇವ್ರು ಹೇಳ್ತಾರ ಒಪ್ಕೊಂಡಿಲ್ಲ ಅಂತ ಹೇಳಿ. ಇವ್ರು ಹೇಳಿದ ಕರೆಕ್ಟ್ ಒಪ್ಪದ ಕರೆಕ್ಟ್ ಉತ್ತರ ಅದ ಅಂದ್ರು ಒಪ್ಕೋತೀವಿ. ಓಕೆ, ಅವ್ರು ಹೇಳಿದ್ದ ಕರೆಕ್ಟ್ ಅದೋ ತಪ್ಪದ ಅಂತ ನಾವು ಹೇಳ್ತೀವಿ. ಮತ್ತೆ ಅವ್ರು ಇಲ್ಲ ನಾವು ಒಪ್ಕೊಂಡೇ ಇಲ್ಲ ಅಂದ್ರೆ ಅವ್ರು ಬೇರೆ ಹೇಳ್ಬೇಕಂತ. ಹೌದಲ್ರಿ? ಸರ್ ಹೇಳ್ತಾರ ಒಪ್ಕೊಂಡ್ರ ಅಂತ ಹೇಳ್ತಾರ, ಅವ್ರ ಮೇಳ ನಾವನೇ ಹೇಳ್ತಾನಲ್ರಿ ಒಪ್ಕೊಂಡಿಲ್ಲ ಅಂತ ಹೇಳಿ. ಹಾ ರೀ ಹಾ ರೀ ಹಾ, ಅದಕ್ಕೆ ಈಗ ಮಾಳವಣ್ಣ ಹೇಳಕಂತಾರ, ಅವ್ರು ಮಾತಾಡಿದಾಗ ಅವ್ರು ಗೊತ್ತಿದ್ದ ಹೇಳ್ತಾರ, ಅವ್ರು ಬಂದ ಅದಕ್ಕೆ ಬೇರೋಣ ಏನಪ್ಪಾ ಅಂತ ಕೇಳಿದ್ರೆ ನಮಗೊಂದು ವಿಷಯ ಕೇಳ್ಯಾರ ಅವ್ರು. ಏನಪ್ಪಾ ಅಂತ ಕೇಳಿದ್ರೆ ಪದಮಗೊಂಡ ಹುಟ್ಟಿಗೆ ನೇಗಲ್ ಹಚ್ಚಬೇಕಂದ್ರೆ ಏನ ಕಾರಣ ಅದ? ಹೌದಲ್ಲ, ಅವ್ರು ಕೇಳ್ಯಾರ ಯಾಕೆ ಹಚ್ಚದ ಅಂತ ಕೇಳ್ಯಾರ ಅವ್ರು. ಅದಕ್ಕೆ ಭಗವಂತ ನಮಗೆ ಬುದ್ಧಿ ಕೊಟ್ಟಾಗ ನಮಗೆ ಹಿರಿಯರು ಹೇಳಿದಾಗ ಹೇಳಿದ್ದೆ ನಮ್ದೇ ಕರೆ ಅನ್ನಂಗಿಲ್ಲ. ನಂದು ತಪ್ಪಿತ್ತಂದ್ರೆ ಹಿಂಗಿದ್ದ ಮಾಸ್ತರ ಹಿಂಗತ್ತೇಳು. ನೀವು ಬಹಳ ಜನ ಮಾಳಿಗರ ಮಠ ಒಳಗೆ ಮಾತಾಡಿರಿ. ಅಮೋಘಸಿದ್ದನ ಇತಿಹಾಸಕ್ಕಿಂತ ಮಾಳಿಗರ ಇತಿಹಾಸ ಬಹಳ ಅಚ್ಚುಕಟ್ಟಾಗಿ ಮಾತಾಡ್ತೀರಿ. ಹೌದಲ್ಲ, ನಮಗಿಂತ ಬಹಳ ಚಂದ ಮಾತಾಡ್ತೀರಿ. ನಾವು ನಿನ್ನೆ ಮೊನ್ನೆ ಬಂದವ್ರ ಅದೀವಿ, ನೀವು ಬಹಳ ಜನ ಸತ್ಯಸಂಗದಾಗ ಒಡ್ಡಿ ಮಲಕ್ಕೆ ಶಿವಸ್ಥಾನ ಸೇವೆ ಮಾಡ್ಕೊತ ಬಂದಿರಿ. ಶಿಶು ಮಕ್ಕಳಾಗಿನೂ ಮಾತಾಡಿರಿ, ಪ್ರತಿಯೊಂದು ಬೆಳೆಗೆ ಹೋಗಿರಿ. ಜೊತೆ ನನ್ನ ತಂದರಿಗೆ ಊರಿಗೆ ನೀವು ಮಾತಾಡಕ್ಕೆ ಬಂದಿರಿ. ಹೌದಲ್ಲ ಹೌದಲ್ಲ, ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ನಮಗೆ ಎಷ್ಟು ಭಗವಂತ ಬುದ್ಧಿ ಕೊಡ್ತಾರೆ ಅಷ್ಟೇ ಹೇಳ್ತೀವಿ. ಇದು ಅಲ್ಲ ಅಂತಂದ್ರೆ ನೀವು ಬೇರೆ ಹೇಳ್ಬೋದು, ನಮಗೇನ ಅಭ್ಯಂತರ ಇಲ್ಲ. ತಪ್ಪಿದ್ದೀರ ತಪ್ಪ ಅಂದಾಗ ಕರೆ ಇದೆ ಕರೆ ಅಂದಾಗ ನಾವೇನು ಅಂದಂಗಿಲ್ಲ. ಉಳ್ಕಾದ ಮೇಲೆ ಹೋಗತ್ಲೆ ತೊಗೊಳ್ತಾನ ಅಲ್ಲೇ ಅಲ್ಲ ಅನ್ನೋ ಮೇಳ ನಮ್ಮದಲ್ಲ. ಹೌದಲ್ಲ, ಏನ್ ಕೇಳ್ಯಾರ ಪದಮಗೊಂಡ ನೇಗಲ ಯಾಕೆ ಹುಟ್ಟಿಗೆ ಹಚ್ಚಬೇಕಾಯ್ತು ಅಂತ ಅವ್ರು ಕೇಳ. ಹೌದಲ್ಲ, ಇದಕ್ಕೆ ಏನಪ್ಪಾ ಅಂತ ಕೇಳ ತಂದಿ ಮಾತು ಯಾಕೆ ಮೀರಿ ಕೇಳ್ಯಾನ ಅಂತ ಅವ್ರು ಹೇಳ್ಯಾರ. ಹೌದಲ್ಲ, ಹೆಂಗ ಬೀರು ದೇವರದಿಂದ ಎಲ್ಲಾ ದೈತ್ಯರ ಸಂಹಾರ ಆಗಬೇಕಾಗಿತ್ತು, ಎಲ್ಲಾ ದೈತ್ಯರು ವಧ ಆಗಬೇಕಾಗಿತ್ತು ನೋಡು. ಅದೇ ತರ ಏನಪ್ಪಾ ಅಂತ ಕೇಳಿದ್ರೆ ಮಾಳಿಂಗರಾಯನ ಇದು ಪದಮಗೊಂಡ ಕೈಯಿಂದ ಕುರಿಗಳು ಹೊರಗೆ ಬರಬೇಕಾಗಿತ್ತು. ಅದರ ಸಲುವಾಗಿ ಆ ತಂದೆ ಬ್ಯಾಡ ಅಂದ್ರೂ ಅವ ಆಗಿರ್ತಕ್ಕಂಥದ್ದು ಮೊದಲೇನು ಆಗಿ ಹೋಗ್ಯದ ನೋಡು. ಹೆಂಗ ಬೀರ ದೇವರ ದೈತರನ್ನ ಅವನಿಂದೇ ಸಂಹಾರ ಆಗಬೇಕಂತ ಹೆಂಗ ಆಗಿತ್ತು ನೋಡು. ಅದೇ ರೀತಿ ಏನಪ್ಪಾ ಅಂತ ಕೇಳಿದ್ರೆ ಪದಮಗೊಂಡ ಕೈಯಿಂದ ಕುರಿ ಹೊರಗೆ ಬರಬೇಕು ಅನ್ನೋದಿತ್ತು. ಅವ್ ಬ್ಯಾಡ ಅಂದ್ರು ಅದು ಜಗ್ಗಿ ಒಯ್ದಲ್ಲಿ ಹುಟ್ಟಿಗೆ ಏನಪ್ಪಾ ಅಂತ ಕೇಳಿದ್ರೆ ನೇಗಲ ಹಚ್ಚದ. ಅವಾಗ ಕುರಿಗಳಿಂದ ಹೊರಗೆ ಬಂದವ. ಅವಾಗ ಪದಮಗೊಂಡ ಕಾಯ್ಕೋತ ಬೇಕಾಗ್ತಾನ ಈ ಹುಳ ಅದಾವ ಅಂತ ಹೇಳಿ ಮೊದಲು ತಿಳಿದಿದ್ದ. ಮುಂದೆ ಹೋಗಿ ಆ ಗುರು ಹೇಳದಂಗ ಕಾಯ್ಕೋತ ಹೋಗ್ಯಾನಂತ ಹಿಂಗ ನಮಗ್ ಗೊತ್ತದ. ಹೌದಲ್ಲ, ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಇಷ್ಟಿತ್ತಂದ್ರ ಕರೆಕ್ಟ್ ಹೇಳ್ರಿ, ತಪ್ಪಂದ್ರ ಬೇರೆ ಹೇಳ್ರಿ, ನಮಗೇನ ಅಭ್ಯಂತರ ಇಲ್ಲ. ಹೌದಲ್ಲ, ನೀವು ಇನ್ನೊಬ್ರಿಗೆ ಹೇಳಿದ್ರಂದ್ರೆ ನಾವು ಅಲ್ಲರೇ ಗಳಿತೀವಿ. ಕರೆಕ್ಟ್ ಇತ್ತಂದ್ರೆ ನಾವು ಹತ್ರ ಅಲ್ಲಗಳವರಲ್ಲ. ಕರೆಕ್ಟ್ ಇದ್ದ ಕರೆಕ್ಟ್ ಅಂತ ಹೇಳಿದ್ರೆ ನಮ್ಮದೇನು ಬಳಿ ಹೊಡೆಯಂಗಿಲ್ಲ. ಹೌದಲ್ಲ ಹೌದಲ್ಲ, ಅದಕ್ಕೆ ಏನಪ್ಪಾ ಅಂತ ಕೇಳಿ ಇದಕ್ಕಿದ್ದಾಗ ಮಾತಾಡಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಹೌದಲ್ಲ, ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಆ ಜಗತ್ತಿನೊಳಗ ತಾಯಿ ಬಹಳ ಶ್ರೇಷ್ಠ ಅದಾವ, ಶಕ್ತಿ ಬಹಳ ಶ್ರೇಷ್ಠ ಅದ. ಜಗತ್ತಿನಾಗ ಏನಪ್ಪಾ ಅಂತ ಕೇಳಿದ್ರ ಪ್ರತಿ ಒಂದನು ಶಕ್ತಿ ಇಲ್ಲದೆ ಯಾವ ಕೆಲಸ ನಡೆಯಂಗಿಲ್ಲ. ಹೌದಲ್ಲ, ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ನಾನು ಸತ್ಯವಾನ ಸಾವಿತ್ರಿ ಸಪ್ತಗಂಗನ ಪ್ರಾಣ ಹೊಳೆ ಪಡೆದಾಳ. ಅನಿಲಾದೇವಿ ಸೂರ್ಯಾಗ ಆಣಿ ಹಾಕಿ ತರಬೇಡ. ಹೌದಲ್ಲ, ಇವ್ರೇನತ್ತಾರ ಯಾರ ಸಲಹೆ ತರಬೇಡ, ಅವ್ ನಮ್ಮಪ್ಪನ ಪ್ರಾಣ ಹೋದಕ್ಕೆ ತರಬೇಡ ಆತರ ಅವ್ರು ಮತ್ತ. ಹೌದಲ್ಲ, ತರಬದವ್ರು ಯಾರು? ಅದಕ್ಕೆ ಬೀರೋಣ ಬಾಳೆನ ಮಾತಾಡಲಾರ್ದೆ 5 ನುಡಿ ಸತ್ಯ ಸುಂದರ ಚಾಲ ಹಾಡಿ ಅದಕ್ಕೆ ಈಗ ಅವ್ರ ಕ್ಲಿಯರ್ ಹೇಳ್ತಾನ ಹೇಳಂಗಿಲ್ರಿ. ನಾ ಕರಿಕೆಟ್ಟದ ಹಬ್ಬದ ಹೇಳಿನಲ್ರಿ, ಅವ್ರು ಕರೆಕ್ಟ್ ಅಂದ್ರೆ ನಾನು ಮುಂದೆ ಅವ್ರ ಕರೆಕ್ಟರ್ ಅಲ್ಲಿ ತಪ್ಪಲ್ಲ. ಅದು ನೀವು ಮಾಡೋ ಏನೋ ಒಪ್ಪಿಲ್ಲ ತಿಳ್ತಾನೆ. ಫಸ್ಟಿಗೆ ನಾ ಉತ್ತರ ಹೇಳೋದವ.
ವಿಚಾರ ಮಾಡಬೇಡ್ರಿ, ನೀವು ನಿರ್ಣಾಯಕರಿದ್ರಿ ಬರ್ರಿ ಸರ್, ನೀವು ನಿರ್ಣಾಯಕರಿದ್ರಿ ಬರ್ರಿ. ಅವ್ರು ಹೇಳಿದ ಕರೆಕ್ಟ್ ಅಂದ್ರೆ ನಮ್ದು ಏನಾದ್ರು ನಾವು ಒಪ್ಕೋತೀವಿ, ನಾವು ಹೇಳ್ತೀವಿ. ಮತ್ತೆ ಅವರು ಇಲ್ಲ ಇದ್ರ ನಂದು ಹಿಂಗದಂದ್ರೆ ಮತ್ತೆ ನಾವೇ ಒಪ್ಕೊಳ್ತಾರೆ. ನಾ ಅವ್ರಿಗಿಂತ ಮೊದಲು ಉತ್ತರ ಹೇಳಿನ್ರಿ ನಾನು, ಹೌದಿಲ್ಲ? ಅವಾಗಿಂದ ಅವಾಗ ಕ್ಲಿಯರ್ ಆಗೋದು ಹೋಗ್ಬೇಕಿಲ್ರಿ ಅದು. ನೋಡ್ರಿ ನೀವು ಬರುತ್ತಮ್ಮ ಬಗೆಹರಿಯಲ್ರಿ ಇಲ್ಲ ನಾಳೆ ಒಂದು ಹೇಳ್ತಾರೆ. ಈಗ ಹೆಂಗ್ ಹಾಕಿದ್ ಮತ್ತ ಅಲ್ಲಿ ಒಂದ್ ಮಿನಿಟ್ ಸರ, ಅವ್ರಿಗೆ ಕೇಳಿದಕ್ಕ ಉತ್ತರ ಒಪ್ಕೋಬೇಕಂದ್ರಿ. ನಾ ಕೇಳಿದಕ್ಕೆ ಅವ್ರು ಕರೆಕ್ಟ್ ತಪ್ಪದ ಒಪ್ಕೋಬೇಕಂದ್ರಿ. ಒಂದು ಮಾತು ನಾ ಕೇಳ್ತಾನ್ರಿ, ಪ್ರಶ್ನೆಗೆ ಪ್ರಶ್ನೆ ಅವ್ರು ಕೇಳಿದಾಗ ನಾವು ಉತ್ತರ ಕೊಟ್ಟಿದ್ದು ಕರೆಕ್ಟ್ ಐತಿ ಒಪ್ಪೋ ಇದಕ್ಕೆ ನಿಮ್ಗೆ ಉತ್ತರ ಹೇಳ್ತೀನಿ. ನಿನ್ನ ಕರೆಕ್ಟ್ ಐತಿ ಇಟ್ಟು ನಾವು ಗೊತ್ತೈತಿ, ತಪ್ಪಿತ್ತ ನಿಮ್ ಉತ್ತರ ಹೇಳ್ತೀನಿ ಹೇಳಿಲ್ಲ. ಅವಾಗ ಅವ್ರು ಈಗ ಬಂದ ಮೊದಲು ಒಪ್ಪೋದು ಹೇಳ್ತಾರ. ಅವ್ರೀಗ ಒಂದ್ ಮಿನಿಟ್ ಇಲ್ರಿ, ಅವ್ರು ಹೇಳಿದ್ರು ನೀ ಎಲ್ಲಿ ಅಂತ ಹೇಳಿ ನಿನ್ನೇನ ಒಂದು ಮಾತು ಹೇಳ್ಕೊಂಡು ಬಿಡೋಲ್ಲ. ಹಲಸಂಗಿ ನಾಳಿಗೆ ಮಾತಾಡಿ ಹತ್ರ ಏನ್ ಹೇಳ್ತೀರಿ ನೋಡ, ನಿಮ್ಗೆ ಹಲಸಂಗಿ ನಾಳಿಗೆ ಒಂದು ಮೊದಲು ಬುಕ್ ಹೊಡ್ಸೇರಿ ಅವ್ರ ಮ್ಯಾಲ ಬಂದ 8 ಮಂದಿ ಜಗ ತಗೊಂಡು ಗೊತ್ತೈತಿ, ಅವ್ರಿಗೆ ಗೊತ್ತೈತಿ, ನನಗೆ ಗೊತ್ತೈತಿ. ಹಲಸಂಗಿ ಮ್ಯಾಲಿನ ಇದ್ರ ನನಗೆ ತರ್ಲಾಕ್ ಹೋಗ್ಬೇಡಿ. ನನ್ನ ವೈಯಕ್ತಿಕ ಮಾತಾಡಕತ್ರಿ, ವೈಯಕ್ತಿಕ ಭಾಳ ಮಾತಾಡ್ತಂದ. ನಿಮ್ಮಲ್ಲಿ ಏನೈತಿ ನೋಡ, ನನಗೂ ಹೊಟ್ಟೆ ಹಲಸಂಗಿ ಮ್ಯಾಲಿಂದು ಇದ್ರ ಹೊಟ್ಟೆ ಮ್ಯಾಲಿನ ಹೊಟ್ಟೆ ಹತ್ತು ಗರ್ಜಿಲ್ಲ ಇದ್ರಾಗ ಒಂದ್ ಮಾತು ಹೇಳ್ರಿ, ಒಂದು ಮಾತು ಒಂದ್ ಮಾತು ಹೇಳ್ರಿ. ನಾನು ಮೊದಲು ಕೇಳ್ರಿ ಸರ್, ಎರಡು ಕಲಾ ಸಂಘದವರಿಗೆ ಸರ್ಗಳಿಗೆ ವಿನಂತಿ ಅದ. ಕಾರ್ಯಕ್ರಮಪ್ಪ ಅಂತಂದ್ರೆ ನಾ ಮೊದಲಿಗೆ ಹೇಳಿ ಅವಾಚ್ಯ ಶಬ್ದ ಮಾತಾಡಬೇಡ್ರಿ, ಚುಚ್ಚಿ ಮಾತಾಡಬೇಡ್ರಿ ಸರ್. ಒಂದು ವಿನಂತಿ ಅದ, ತಡಕೋರಿ ಒಂದ್ ಸ್ವಲ್ಪ ನೋಡ್ರಿ. ನಾವೊಂದು ಮಾತಾಡೋಣ, ಅವ್ರು ಮಾತಾಡೋದು, ಅವ್ರೊಂದು ಮಾತಾಡೋಣ, ನಾವೊಂದು ಮಾತಾಡೋದು, ಇದು ನಡೀತದ. ಇದು ಆಗಬಾರ್ದಂತ ಮೊದಲೇ ಹೇಳಿನ, ಯಾರು ಮಾತಾಡ್ಬೇಡ್ರಿ ಅಂತ ಹೇಳಿನಿ. ಅದೇನ ನಿಮ್ದು ಹಿಂದ ಆಗಿತ್ತಂದ್ರ ಅದ ಕಡೆ ಸರಿಸಿಡ್ರಿ. ಒಂದು ಮಾತ್ರಿ ಅವಾಚ್ಯ ಶಬ್ದ ನನ್ನಿಂದ ಅವ್ರಿಗೆ ಏನ ಅವಾಚ್ಯ ಶಬ್ದ ನಂದೇ ಅವ್ರಿಗೆ ತೋರ್ಸ್ಕೊಂತಾರ. ಮೇಲಾಗಿ ಆ ಸೇರೆ ಹೆಸರೇ ನಮ್ಮ ಬೆಲೆ ಎತ್ತಿಲ್ಲ. ಬೇರೆಯವರ ಮಾತಾಡೋಣ ಏನೋ ಬೇರೆಯವರ ಹೆಸರು ಮಾತಾಡ ಎತ್ತಿನೋ ಒಪ್ಕೋತೀನೋ ಇಲ್ಲ ನಂಗಿಲ್ಲ. ಆ ಸೇರ್ಗಳ ಹೆಸರು ಏನು ಎತ್ತಿದೀವಿ ನಾವು? ಇಲ್ಲ ನೀವು ಏನ್ರಿ ಸರ್ ಬಾಯಿ ಬಾಳ ಸರ, ನೀವು ಎದಕ್ಕೆ ಬಾಯಿ ಬಿಡ್ತೀವಿ ಅದಕ್ಕೆ ನಾವು ರೆಡಿ ಇದಮ್ಮ. ಯಾರು ನಾವು ರೆಡಿ ಇದ್ದೀವಿ. ಏನ್ ಬಿಡ್ರಿ, ನಮ್ಮ ಬಾಯಿ ನಾಳೆ ಮೊದಲೇ ಚಂದನ ಆಗದಾಗ ನಿಮ್ ಬಾಯಿ ಬಿಡ್ರಿ, ಬಿಟ್ಟಿದ್ದ ಅವಾಗ ಕೇಳ್ರಿ ನಮ್ಮ ನೀನು ಬಿಡು, ನಾವೇನಿಲ್ಲ ಬೇಕಾದ ಮಾತಾಡ್ರಿ. ನಾ ಮಾಸ್ತರ್ ನಾ ಯಾರು ಶಿಕ್ಷಣ ಸೌಂಡ್ ಬಂದ್ ಮಾಡ್ಕೋರಿ ಹೇಳ್ತೇನೆ ಅಣ್ಣ. ನನ್ನ ಮಾತು ನಿಮ್ಗೆ ಅರ್ಥ ಆಗ್ತಿರ್ತಂದ್ರ ಸರ್ ಒಂದು ಮಾತ್ರಿ ಸೌಂಡ್ ಬಂದ್ ಮಾಡ್ರಿ, ನಮ್ಮದ್ ಕೇಳ್ರಿ. ನಾನು ಇಷ್ಟು ಸಲ ಇಲ್ಲಿ ಕಾರ್ಯಕ್ರಮ ಮಾಡಿಸಿದ್ರೆ ಹಿಂಗೆ ಯಾವಾಗ ನಾವು ಮಾಡಿಸಿಲ್ಲ. ನಿಮ್ದೇನ ಇದ್ರ ನಾವು ಮಾತು ಹೇಳಕತ್ತೀನಿ, ಸೈಡ್ ಇಟ್ಕೋರಿ, ಸೈಡ್ ಇಟ್ಕೋರಿ. ನೋಡ್ರಿ ಎಷ್ಟ ಊಟದೊಳಗೆ ಉಪ್ಪಿನಕಾಯಿ ಇದ್ದಂಗ ಚರ್ಚೆ ಇರ್ತದ ಇಷ್ಟ ನೋಡ್ರಿ. ಅದಕ್ಕ ಬಾಳದು ಗೊಂದಲ ಸುತ್ತ ಬ್ಯಾಡ್ರಿ ಸರ್. ಅದು ಮಾತು ಕೇಳಿದ್ರಿ ಅಂತ ಬರೀ ಒಂದು ಮಾತು ಕೇಳ್ರಿ. ವೈಯಕ್ತಿಕ ಅವ್ರಿಗೆ ಏನಾರ ಮಾತಾಡಿದೇನೋ ಅವ್ರಿಗೆ ವೈಯಕ್ತಿಕ ಏನಾರ ಮಾತಾಡಿದೇನೋ? ಹಾಡೋ ಅವಿಗಳಿಗೆ ಮಾತಾಡಿಲ್ಲ, ನಾವು ಮಾತಾಡೋ ಸೇವೆಗಳಿಗೆ ನಾವು ಮಾತಾಡಿಲ್ಲ. ಮಾತಾಡೋದು ಬೇರೆ ಮಾತಾಡಿ ಒಪ್ಕೋತೀವ ನಮ್ಮ ಕಡೆ. ಯಾಕಪ್ಪ ಅಂತ ಮಾಡೋದು ಮಾತಾಡೋಣ, ಬೇರೆ ನಮಗೂ ಮಾತಾಡಿರ್ತಾನ, ಅವ್ರಿಗೂ ಮಾತಾಡಿರ್ತೇವೆ, ನಾವು ಬೇರೆ ಮಾತಾಡಿ. ಹಾಡೋ ಅವಿಗಳ ಹೆಸರು ಸರ್ ಹೆಸರು ವಿಡಿಯೋ ಯೂಟ್ಯೂಬ್ ಚೆಕ್ ಮಾಡ್ತೀವಿ. ಇಲ್ಲ ಬಿಡ್ರಿ. ನೋಡ್ರಿ ಈಗ ಇಲ್ಲ ನಾನು ವೈಯಕ್ತಿಕ ಮಾತಾಡೋದು ನೀವೇ ಯಾರತ್ ನನಗೆ ಇಲ್ಲ. ನಿನಗ ಅನ್ನಕ್ ನೀ ನಿನಗ ಮಾಸ್ತರ್ಸ ಅಂದಿಲ್ಲ ತಲೆಗಿಟ್ಕೋ. ನಾ ಏನ್ ಮಾತಾಡಿ ನೀ ನಾ ಕೂತ್ ಕೇಳೇನ ಮಾತಾಡತ್ತೀನಿ. ನಿನಗ ಪ್ರತಿ ಸರಿ ಯೂಸ್ ಮಾಡತ್ತೀನಿ. ಯಾರಿಗೆ ನಾ ತೋರಿಸ್ತೀನಿ, ಚೆಕ್ ಮಾಡ್ತೀವಿ, ತೋರಿಸ್ತೇನೆ. ನೀ ನಿನಗ ಅಂದಿಲ್ಲ ನಾ ತೋರಿಸ್ತೇನೆ. ಹೌದಲ್ಲ? ನಾ ತೋರಿಸ್ತೇನೆ. ನಾನಂತ ರೆಕಾರ್ಡಿಂಗ್
ನನ್ನಂತೆ ನನ್ನಂತೆ ನಾ ಇನ್ನೊಬ್ಬರಿಗೆಲ್ಲ ಮಾತಾಡಲ್ಲ ಯಾರಿಗಿ ಮೊದಲನೇ ಮಾತು ಯಾರಿಗಿ ಹೆಸರು ತೆಗಿಯಂಗಿಲ್ಲ ಯಾರಿಗೆ ನಾವು ಯಾರ ಮತ್ತೆ ನೀ ನಿನಗ ನೀ ಹಂಗ ಹಿಂಗ ನೀ ನಿನಗ ಮಾತಾಡಿದ ನಿಮ್ಮ ಬ್ಯಾಳೆ ಹೆಸರು ಪೇಲ ಸರ್ಜೋಡಿ ಕರ ಒಂದ್ರತೆ ಪೇಲ ನಾ ತೆಗೆ ತೋರಿಸ್ತೀನಿ ಈಗ ಚಾಲ ಆಡ್ರಿ ನಾ ತೆಗೆ ತೋರಿಸ್ತೀನಿ ಸರ ಹಾ ಹೇಳಿ ಸರ್ ಸರ್ ಅದ ಬಿಡ್ರಿ ಇದು ಸಿಟಿ ಅದ ಇಲ್ಲ ಸರ್ ಇಲ್ಲ ನಾವೇನ ತಪ್ಪು ಮಾತಾಡಿದ್ರೆ ಹೇಳಿ ಈಗ ಒಂದ್ ಮಾತು ಹೇಳ್ತಿದ್ರಿ ಅದು ಕೇಳ್ರಪ್ಪ ನಾ ಹೇಳಕತ್ತೇನ್ರಿ ಇದು ಅದು ಬಿಡ್ರಿ ಮಾತಾಡಕಾಗಿ ನೋಡ್ರಿ ಬೀರೋಣ ಮಾತಾಡೋಣ ಮಾಡೋಣ ಮಾತಾಡೋಣ ಅವ್ರ ವಿಷಯ ಇಲ್ಲ ನಾವು ಮಾಡುವಾಗ ಏನಂದಿಲ್ಲ ಅವ್ರ ಬೀರು ಏನಂದಿಲ್ಲ ಅವ್ರು ನಮ್ಮ ವಿಷಯ ಬೇರೆ ಬೀರನ್ನ ಮಾಡೋದು ಬೇರೆ ಅಂಬಿಕಂದು ಅಭಿಷೇಕನು ಬೇರೆ ನಾವೇನ ಅಭಿಷೇಕ ಏನಂದೇವನ ಮಾಡುವಾಗ ಏನಂದೇವನ ಅವ್ರು ನನಗೆ ಅವ ನನಗೇನಂದಿಲ್ಲ ಅವರು ಅಂಬಿಕಾಗ ಏನಂದಿಲ್ಲ ನಮಗ ಮಾಸ್ತರ್ ನೋಡೋದ ನಾವ್ ಮಾಸ್ತರ್ ಸಾತ್ ಅಂದಿಲ್ಲ ಅವ್ರು ಎಲ್ಲಾರಿ ಮಾತಾಡ್ತಾರ ನನಗೂ ಮಾತಾಡತ್ತೀರಿ ನಾ ಹಿಂಗ್ ಬರಬರಿದ್ರಿ ನೀನ್ ಏನನ್ನ ತಿಳ್ಕೊಡು ಒಂದ ಮಾಸ ಅದನ್ನ ತಿಳ್ಕೊಡು ನೀನ್ ಏನ್ಬೇಕಾಗಿತ್ತ ಒಂದ್ ಮಾತು ನನಗೆ ಗೊತ್ತು ನೀ ಏನ್ಬೇಕಾಗಿತ್ತು ನಾನು ಇವಾಗ ತಿಳಿಬೇಕಾಗಿತ್ತ ಆ ಮಟ್ಟ ಮನೆ ಈ ಮಟ್ಟ ಮನೆ ಅಂತ ಮಾತಾಡೋದು ಹೌದು ನೀವು ಪಾಯ ಕಟ್ಟಬೇಕಂದ್ರೆ ಪಾಯ ಕಟ್ಟ ಇಲ್ಲ ಅಂತ ನಾವು ಕೇಳಿದೀವಿ ಯಾರಿಗೆ ನಿಮ್ಗೆ ಈ ಪಾಯ ಕಟ್ಟಿಲ್ಲ ಅಂತ ಕಾಲ ಹೋಗಿರಿ ಅಂತ ಕೇಳಿದೀವಿ ಮಟ್ಟ ಮನೆ ಮಾತಾಡಕ್ ನೀವೇನ್ ಸಂಬಂಧ ಇಲ್ಲಿ ಪಾಯ ಕಟ್ಟಿಲ್ಲ ಅಂತ ನಾವು ಕೇಳಿದೀವಿ ಇಲ್ಲಿ ಪಾಯ ಕಟ್ಟಿಲ್ಲ ಅಂತ ಕೇಳಿದ್ವಿ ನಾವು ಯಾರಿಗೆ ಒಂದ್ ಮಿನಿಟ್ ಹೇಳ್ತೀವಿ ನಿಮ್ಮ ಮಟ್ಟ ಮನೆಗೆ ಅದು ಎಲ್ಲಾರ್ದು ಬೇಕಾಗಿಲ್ಲ ಎಲ್ಲಾರು ಮಟ್ಟ ಮನೆ ಇಲ್ಲಿ ನನಗೆ ಎಲ್ಲಾರ್ದು ಬೇಕಾಗಿಲ್ಲ ಸರ್ ಸಾಹಿತ್ಯ ಬರ್ದಾರ ನಾವು ಸರ್ ಗೆಲ್ಲ ನಡೀತದನ್ರಿ ಅವ್ರ ಸಾಹಿತ್ಯ ಹಾಡೇವ್ ನಾವು ಪಾಯ ಗಟ್ಟಿಲ್ಲ ಅಂದ್ರೆ ಸರ್ ಈಗ ಒಪ್ಪೋತಾರ ಸರ್ ಇಲ್ಲ ನಾವೇನಂದಿದ್ದೆ ನೀವೇನಂದ್ರೆ ನಾವು ಸುಮ್ಮನೆ ಬಂದಿರ್ಬೇಕು ನಿನಗೆ ಜಡತನ ಮಾತಾಡತ್ತೀರಿ ನಾವ್ ಹೆಂಗ್ ಮಾತಾಡ್ತೀವಿ ಅದ ಇಲ್ರಿ ನೀವು ನಾವು ಮಕ್ಕಳ ಮೇಲೆ ಮಾತಾಡ್ತೇವೆ ನಿಮ್ಗ ಇಲ್ಲಿ ನಾವು ಉಳ್ಕಲ್ ಮೇಲೆ ನಿಮ್ ಜೊತೆ ಮಾತಾಡಿವಿ ನಾವು ನಿಮಗೆ ಏನ್ ಮಾತಾಡಿದೀವ ಸರ ಈಗ ಮುಗಿಸಾಡದಿರೆ ಏನ್ ನಿಮ್ಮದು ಪೂರ್ಣ ಬಗೆಹರಿತಾನ ಇದು ನಡೀತದ ಇಲ್ಲ ಸರ್ ನೀವು ಹೆಂಗ್ ಹೇಳ್ತೀರಿ ಇಲ್ಲ ನಿಮ್ಮದು ನಡೆಸ್ತೀವಿ ಅಂದ್ರೆ ನಾ ಮಾಹಿತಿ ಕೆಳಗಿಟ್ಟು ನಾ ಸುಮ್ಮ ಹೋಗ್ಕೊಂಡಿರ್ತೀನಿ ನೀವು ಯಾವಾಗ ಬಗೆಹರಿಸ್ತಿರ್ಲ ಅವಾಗ ಇಲ್ಲ ನಾನು ಹೋಗಿ ಕೇಳ್ಕೊತೀನಿ ಅಂದ್ರೆ ಒಟ್ಟನ್ನ ಬರಂಗಿಲ್ಲ ನಿಮ್ಮದು ಬಗೆಹರಿಸ್ಬೋದು ಸರಿ ಈಗ ನಾ ಏನ್ ಕೇಳ್ತೀನಿ ನೋಡ್ರಿ ನಾ ಅದ್ರ ಪ್ರಕಾರ ಹಿಂಗೆ ಯಾವಾಗ ನಾವು ವಾದ ಮತ್ತು ಪ್ರತಿವಾದ ಯಾಕಂದ್ರೆ ವರ್ಷ ನಮ್ಮಲ್ಲಿ ಕಾರ್ಯಕ್ರಮ ಸಾಕಷ್ಟು ನಡೀತಾವ ಈ ಕಡೆ ಭಾಗದೊಳಗ ಈಗ ನಮ್ದು ಆ ಕಡೆ ಕಮಿಟಿ ಅವ್ರು ಬಿಡ್ರಿ ಈಗ ನೀವು ಏನ್ ಅವ್ರಿಗೆ ಕೇಳಿರಿ ಅವ್ರೇನ್ ನಿಮಗ್ ಕೇಳ್ಯಾರ ನೀವು ಅವ್ರಿಗೆ ಉತ್ತರ ಹೇಳಿರಿ ಅವ್ರು ನಿಮಗ್ ಹೇಳ್ಯಾರ ಸರ್ ನಾವು ಸರಿ ತಪ್ಪ ಕರಿ ಕಟ್ಟಿದ ಹಬ್ಬದ ಹೇಳಿದ ಉತ್ತರ ಅವ್ರು ಕರೆಕ್ಟ್ ಅದೋ ಇಲ್ಲ ಅವ್ರನ್ನ ಕೇಳಿ ಹಲೋ ಸರ್ ಪ್ರಶ್ನೆಯನ್ನ ಪೈಲ ಅವ್ರು ಕೇಳ್ಯಾರ ನಾ ಕೇಳಿದ್ರಿ ಹಾ ಫಸ್ಟ್ ಪ್ರಶ್ನೆಯನ್ನ ಅವ್ರಿಗೆ ಮಾಡ್ಯಾರ ನಮಗ ನಾ ಅವ್ರಿಗೆ ಮಾಡೇನ್ರಿ ಹಾ ಫಸ್ಟಿಗಿನ 52 ಬಿರುದಾವಳಿ ಪ್ರಶ್ನೆ ನಾ ಮಾಡೀನಿ ಇದಕ್ಕಿಂತ ಏನ್ ಹೆಚ್ಚದವ ಕಡಿಮೆ ನಾ ಕೇಳಿದ್ದೆ ನೀವು ಅದನ್ನ ಮಾತಾಡ್ಲಿಲ್ಲ ಕೈಲಾಸದಿಂದ ಅಮೋಘಿಸಿದ ಸರ್ವ ಸಾಹಿತ್ಯ ತಂದನ ಅಂತ ಹೇಳಿದ್ರಿ ನಾ 2ನೇ ಸಂಧಿಗೆ ಹೇಳಿದ್ರೆ ಸರ್ ಅದು ಅಡಕಾಗಿರೋದ ನೀವು ಈ ಸಂಧಿ ಕ್ಲಿಯರ್ ಮಾಡ್ರಿ ಅಂತ ಹಿನ್ಕಾ ಸಂಧಿಗೆ ಏನಂದ್ರೆ ನಮ್ಮಲ್ಲಿ ಲೆಕ್ಕ ಅಂಕಿ ಸಂಖ್ಯೆಗಳು ಇಲ್ಲ ಅಂತ ಹೇಳಿ ಅದು ನನಗೆ ಕಬಲ್ ಅದ ನೀವು ಅವಾಗೆ ಇದನ್ನು ಹೇಳಿದ್ರೆ ಸರ್ ಇಲ್ಲಿ ಅವ್ರಿ ಸರ್ ಕಮಿಟಿ ನಾ ಹೇಳ್ರಿ ನನಗೆ ಬಿಟ್ಟು ತಿಳಿದೈತಿ ನೀ ಕರೆಕ್ಟ್ ಇದ್ರೆ ಒಬ್ಬರಿ ಕರೆಕ್ಟ್ ಇರ್ಲಿಕ್ಕೆ ಬಿಡ್ರಿ ಅಂತ ಹೇಳಿದ್ದೇನೆ ಏನಿಲ್ಲ ನಾ ಇಲ್ಲ ನಿಮ್ಮ ಮಗನೇ ಫಲ ನನಗೆ ಹೇಳ್ತೇನ್ರಿ ಫಲ ಮಾಡಿಲ್ಲ ಇಲ್ಲಿಂದ ನಾ ಸಂದಿಂದ ಇಟ್ಕೊಂಡ್ ಕೂತೀನಿ ಉತ್ತರ ನಾ ಏನ್ ಹೇಳಿನಿ ನಿಮಗ್ ಅಕಸ್ಮಾತ್ ಕೇಳಿಸ್ಕೊಂಡಿರ್ಲಿಕ್ಕೆ ಕನ್ಫ್ಯೂಸ್ ಆದ್ರೂ ನಾ ಏನ್ ಕೇಳಿನಿ ಹೆಚ್ಚದ ಕಡಿಮೆ ಕೇಳಿಸ್ಕೊಳ್ತೀನಿ ಅಲ್ಲಿ ಊರ್ ಬಿಟ್ಟಿವಿ ಬಂದಿರ್ತೀವಪ್ಪ ಹೋಗೋಕ್ ಬಂದಿರಂಗಿಲ್ಲ ಕೇಳಿಸ್ಕೊಳಕ ಬಂದಿರ್ತೀವಿ ಅಲ್ಲಿ ಕೇಳಿ ನಾನು ಇನ್ಕಾ ಸಂಧಿಗೆ ಹೇಳಿದ್ರೆ ನಮ್ಮಲ್ಲಿ ಅಂಕಿ ಸಂಖ್ಯೆಗಳು ಇಲ್ಲ ಅಂದ್ರೆ ನಾವು ಒಪ್ತೀನಿ ನೀವು ಅದೇ ಹೇಳಿದ್ರೆ ಅವಾಗೇನ ಒಪ್ತಿದ್ದೆ ಅದು ನಾನು ಒಪ್ಪಾಕ ಅವಾಗ ಹೇಳಿದ್ರೆ ಒಪ್ಕೋತೀನಿ ಇವ್ರು ಹೇಳ್ತಾರಲ್ಲ ಅವಾಗ ಯಾಕೆ ಇವ್ರು ನೋಡ್ರಿ ನಾ ಅವ್ರಿಗೆ ಹೇಳಿನಿಲ್ರಿ ಅಂಕ ಸಂಖ್ಯೆಗಳ ಇಲ್ಲ ಕೈಲಾಸದಿಂದ ಅಮೋಕ್ಷದ ಸರ್ವ ಸಾಹಿತ್ಯ ತಂದಾನ ಅದಕ್ಕೆ ಅಂಕ ಸಂಖ್ಯೆ ಇಲ್ಲ ಅನ್ನೋದಕ್ಕೆ ಅವರು ಒಪ್ಪಿಗೆ ಅಂಕ ಸಂಖ್ಯೆ ಇಲ್ಲ ಅಂತ ಬಳಕ ಬೇಡ್ರಿ ಇನ್ನು ಉತ್ತರ ಕರೆಕ್ಟ್ ಐತಿಲ್ರಿ ನಿಮಗೆ ನಾ ಹೇಳಿ ಕರೆಕ್ಟ್ ಐತಿ ತಪ್ಪೈತ್ರಿ ಈಗ ನೀವೇನು ಹೇಳಿರಲ್ಲ ಅಂಕಿ ಸಂಖ್ಯೆಗಳು ಇಲ್ಲ ಅಂತ ಅದಕ್ಕೆ ಒಪ್ಪಿಗೆ ಉತ್ತರ ಕರೆಕ್ಟ್ ಇಲ್ಲ ನಮ್ದು ನಮಗೆ ಏನ್ ಕೇಳಿದ್ರು ಅದು ನಮಗೆ ಉತ್ತರ ಕೊಡೋ ಕರೆಕ್ಟ್ ಐತಿ ಅವ್ರು ಯಾವ್ದ್ರಿ ಅದೇನ ಇದ್ರ ಪರಿಕಟ್ಟಿ ಹಬ್ಬ ಇದೆ ನೋಡ್ರಿ ಅದು ಉತ್ತರ ಅವ್ರದ್ದು ಕರೆಕ್ಟ್ ಐತಿ ಕರೆಕ್ಟ್ ನಾ ಹೇಳಿದ ಅವ್ರಿಗೆ ಒಪ್ಕೊಂಡ್ರೆ ನಾ ಅವ್ರದ್ದು ನಾವು ಒಪ್ಕೊಂಡ್ರಿ ಹಾ ಈಗ ಏನಪ್ಪಾ ಅಂತ ಕೇಳಿದ್ರೆ ಇನ್ಕಾ ಸಂಧಿಗೆ ಅವರು ಮಂಡ್ಯ ಜಿಲ್ಲೆದೇನು ಹೇಳ್ಯಾರ ನೋಡೋ ಸರ್ ಊರೇ ಯಾವ್ದಂದ್ರಿ ಯಾವ್ದು ಮಂಡ್ಯ ಜಿಲ್ಲೆದು ಗೋಲ್ಡನ್ ಹಳ್ಳಿ ಅಂತ ಹೇಳಿದ್ರು
ಗೋಂಡನಹಳ್ಳಿ ಗೋಂಡನಹಳ್ಳಿ ಅಂತ ಅದನ್ನು ಉತ್ತರ ಕರೆಕ್ಟ್ ಅದ, ಅದಕ್ಕೆ ತಪ್ಪಿಲ್ಲ. ಬುಕ್ನಾಗ ಅದ. ಅವ್ರಿಗೆ ನನ್ನ ಬುಕ್ ಬೇರೆ ಇರ್ಬೋದು, ಅವ್ರ ಬುಕ್ ಬೇರೆ ಇರ್ಬೋದು, ಕರೆ ವಿಷಯ ಕರೆಕ್ಟ್ ಅದ. ಇದಕ್ಕೆ ನಾವು ಅಡ್ಡಿಂತರಿಲ್ಲ. ಕರೆಕ್ಟ್ ಅಂದ್ರೆ ನಾವು ಉಳ್ಕಾಗೋರ್ ಬದ್ಲೆ ನಾವು ಇದು ಮಾಡೋರಲ್ಲ. ಕರೆಕ್ಟ್ ಅದ, ಕರೆಕ್ಟ್ ಹೇಳಕ್ ನಾವು ಯಾರಿಗೆ ಅನ್ಸಲ್ಲ. ಒಂದು ಮಿನಿಟ್ರಿ ಸರ್, ನೀವು ಒಂದು ಪ್ರಶ್ನೆ ಅಂತ ಕೇಳಿರಿ. ಯಾರೇ ನಮಗ್ರಿ ನಾ ನಿಮ್ಗೆ ಕೇಳಿದೆ ಎರಡು ಪ್ರಶ್ನೆ ಇದೆ. ಎರಡು ಉತ್ತರ ಕರೆಕ್ಟ್ ಅದ ನಮ್ಮ ನೀವು ಕೇಳಿದಂತ ಪ್ರಶ್ನೆ ಎರಡು ಉತ್ತರ ಫುಲ್ ಆಗ್ಯಾವ. ಹೌದಲ್ರಿ? ಕರೆಕ್ಟ್ ಲೇಬರ್ ಕರೆಕ್ಟ್ ಉತ್ತರ ಕೊಟ್ಟಿಲ್ಲ. ನಾ ಏನು ಪ್ರಶ್ನೆ ಕೇಳಿ ನೋಡ್ರಿ, ಅದ್ರಾಗ ಪ್ರಶ್ನೆ ತರಿಕಟ್ಟಿ 11 ಕರೆಕ್ಟ್ ಉತ್ತರ ಐತ್ರಿ. ಇದೇನು ಕೊಟ್ಟಿರೋ ಉತ್ತರ ಸುದ್ದಿ ಸುಳ್ಳು ಐತಿ. ನಿಮಗೆ ಸುದ್ದು ಸುಳ್ಳು ನೀವು ಹೇಳ್ಬೇಕಲ್ಲ. ಹೇಳಿ ತೋರಿಸ್ತೀನಿ. ನಾನು ಬಾಳದಾಗ ನೀವು ಬುಕ್ ತಂದು ನಾ ತೋರಿಸ್ತೇನೆ ಸರ್, ಆಯ್ತಲ್ರಿ? ನನ್ನ ಬಾಳದಾಗ ನಾವು ಬುಕ್ ತಂದು ನೀವು ಕೈ ಮಾಡಿ ಬಿಡ್ತೇನೆ. ಈಗ ಇನ್ನೊಂದು ಅವ್ರಿಗೆ ನೀವು ಕೇಳಿದಿರಲ್ಲ, ಯಾವ್ದ್ರಿ? ಮದುಮಗೊಂಡು ನೇಗಿಲ ಹಚ್ಚಿ ಅದೇ ಉತ್ತರ ಕೊಟ್ಟಾರಿ, ತಪ್ಪ ಐತ್ರಿ ಉತ್ತರ. ಅದು ತಪ್ಪ. ಅವ್ರ ಎರಡು ಪ್ರಶ್ನೆ ಕೇಳ್ಯಾರ್ರಿ, ನಾ ಎರಡು ಪ್ರಶ್ನೆ ಕೇಳಿದ್ರಿ. ಅವ್ರು ಎರಡಕ್ಕೆ ಉತ್ತರ ಫುಲ್ಲ ಮಾಡೇನ್ರಿ. ನಾ ಎರಡು ಪ್ರಶ್ನೆ ಉತ್ತರ ಫುಲ್ ಆಗ್ಯಾವ, ಕರೆಕ್ಟ್ ತಗೊಂಡ್ರಿ. ನೀವು 3 ಕೇಳಿರಿ. ಹೆಂಗ್ರಿ? ನೀವು ಒಂದ್ರಿ, ಈಗ ನೀವು ಎಷ್ಟು ಕೇಳಿರಿ ಅವ್ರಿಗೆ? ಎರಡು ಕೇಳಿನ್ರಿ ನಾನು. 2 ಕೇಳಿರಿ. ಕೇಳ್ರಲ್ಲ ಸರ್ ಅವ್ರಿಗೆ ರೀ ಒಂದರಿ ಕಟ್ಟಿ ಹಬ್ಬ ಒಂದು ಕೇಳೇನ್ರಿ. ಇನ್ನೊಂದು ಏನಂತ 13 ಕೇಳೇನ್ರಿ ನಾನು. ಎರಡು ಅವ್ರು ಎಷ್ಟು ಕೇಳಿರಿ ನಿಮ್ಗೆ? ಅವರು ಎರಡು ಕೇಳ್ಯಾರ ನಮಗೆ. ಒಂದೇ ಯಾವಾಗ್ರಿ? ಪ್ರಶ್ನೆ ಒಂದು ಕೊಟ್ಟು ಕರೆಕ್ಟ್ ಐತ್ರಿ. ಬುಕ್ಕ ಅಂತ ತೋರಿಸ್ಯಾರ ಅವರು, ಅದು ಕರೆಕ್ಟ್ ಐತ್ರಿ. ಈಗ ಇನ್ನೇನು ಹೇಳ್ಯಾರ ನೋಡ್ರ, ಅಪ್ಪರ ಶ್ರಾಪದಿಂದ ನೇಗಿಲ ಜಗತ್ತು ನೀನೇ ಮಾತು ಹೇಳ್ಯಾರ ನೋಡ್ರಿವ, ಅದು ಸುಳ್ಳು. ಶ್ರಾಪದಿಂದ ತಿಳಿಲ್ಲ. ಹೆಂಗ ಬೀರು ದೇವರ ಕಡೆಯಿಂದ ದೈತರ ಸಂವಾರ ಆಗಬೇಕಾಗಿತ್ತು ನೋಡು, ಹಂಗ ಏನಪ್ಪಾ ಅಂತ ಕೇಳಿ ಪದಮಗೊಂಡದ ಮೊದಲಾಗಿತ್ತು. ಅದರ ಸಲುವಾಗಿ ಅವನದಿಂದ ಹುಡುಕಾದ ಅಣ್ಣತಂಬರಿದ್ರು, ಅವನದಿಂದ ನೇಗಿಲಕ್ಕೆ ಇದು ಹುತ್ತಿಗೆ ನೇಗಿಲು ಹತ್ತಬೇಕಾಗಿತ್ತು. ಅದಕ್ಕೆ ಹತ್ತದ ನಾ ಹೇಳಿ. ಇದು ಒಬ್ಬರು ಸುಳ್ಳು ಅವರು ಇಲ್ಲ ಅವ್ರಿಗೆ ಇಲ್ಲದಂಗಿಲ್ಲ. ಅವ್ ಇದೇ ಯಾಕೆ ಹೇಳಿದ್ರೆ ಆಟ ಹಚ್ಚಕತ್ತಿಲ್ಲ ರೀ. ಹೇಳ್ಯಾರ ಅದು ಏನು ಪ್ರಶ್ನೆ ಉತ್ತರ ಕೊಟ್ಟಿರೋ ನೋಡಿ ಸರ್, ಇದು ಉತ್ತರ ತಪ್ಪತ್ರಿ. ಪ್ರಶ್ನೆ ಏನ್ ಕೊಟ್ಟಿರೋ ಉತ್ತರ ಕರೆಕ್ಟ್ ಐತಿ. ಈ ಸಂದಿಗೆ ನನ್ನ 3ನೇ ಸಂದ ಇನ್ಕ ಒಂದು ಕೇಳಿದ್ ನಾನು. ಯಾರು? ನಾ ಏನ್ ಹೇಳಿಲ್ಲಪ್ಪ ಅಂತ ಕೇಳ, ಅನಸೂದೇವಿ 3 ಮಂದಿ ನೀನು ಮಾಡ್ಯಾಳ, ಆಮ್ಯಾಗ ಏನ್ ಪ್ರಕೃತಿ ದೇವಿ 3 ಮಂದಿನ ರೆಡಿ ಮಾಡ್ಯಾಳ. ಅವ್ರು ಇಬ್ರು ಕೂಡಿ ಅವ್ರು 6 ಮಂದಿ ಒಂದ್ ಜಾಗದಾಗ ಭೇಟಿ ಆಗ್ಯಾರ. ಯಾವ ಜಾಗದಾಗ ಭೇಟಿ ಆಗ್ಯಾರ? ಇದು ನಾವು 3ನೇ ಸಂದಿನ ಪ್ರಶ್ನೆ. ವಾರಮಂಡ್ರಿ ಸರ್, ಇದು ಪ್ರಶ್ನೆ ಅಂತೇಳಿ ಕೇಳಂದಿರಪ್ಪ ಅಂತ ನೀವು ಕಮಿಟಿ ಹೋದ್ರೆ ನಾನು ಹೋಗ್ತಾನ್ರಿ. ಸಂವಾದ ವಿಷಯ ಹೇಳೋದೈತ್ರಿ ಅದು. ಪ್ರಶ್ನೆ ಕಮಿಟಿ ಅವ್ರು ಹೋಗ್ರಪ್ಪ ಅಂತ ನಾನು ಒಪ್ಕೋತೀನಿ. ಇದಕ್ಕೆ ಆಗತ್ತರಿ. ಇದಕ್ಕೂ ನೀವು ವಿಷಯನೇ ಬೇರೆ, ಪ್ರಶ್ನೆನೇ ಬೇರೆ ಸರ್. ಈಗ ನೀವು ಪ್ರಶ್ನೆ ಏನು ಕೇಳಿದ್ರಿ? ಸರಿ, ಆ ವಿಷಯ ಒಂದ್ ನಿಮಿಷ. ವಿಷಯ ಅಲ್ಲಿ ನಾ ಕೇಳುತ್ತಿದ್ದಿಲ್ಲ. ನೀವೇನ್ ಹೇಳಿದ್ರಿ? ಅದೇ ಪತಿ ಪಾದೋಗದಿಂದ ಹೊಡೆದು ಅವ್ರನ್ನ ಎಬ್ಬಿಸ್ಕೊಂಡು ಹೋಗಿ ಹೊಳ್ಳಿ ಕಳಿಸ್ಯಾರ ಅಂತ ನೀವು ಹೇಳಿರಿ. ಹೌದು ಹೇಳಿರಿ? ಹೌದು ಹೇಳೇನ್ರಿ. ಹೌದಿಲ್ರಿ? ನಾ ಏನಂತೀನಿ, ಅವ್ರ ಹೊಳ್ಳಿ ಕಳಿಸಿಲ್ಲ. ಅದು ಶಾಪ್ ಮುಗಿತಾನ ಅವ್ರ ಕೂಸುಗಳಾಗಿ ಅದಾರ. ಅಲ್ಲಿ ಪ್ರಕೃತಿ ದೇವಿ ಮತ್ತೆ 3 ಮಂದಿನ ರೆಡಿ ಮಾಡ್ಯಾರ. ಏನಪ್ಪಾ ಅಂತ ಕೇಳಿದ್ರೆ ಪ್ರಪಂಚ ಯಥಾಂಗ ರೂಪಾಯಿ ನಡೆದಂತ ನಾ ಹೇಳಿನಿ. ಬ್ರಹ್ಮ ವಿಷ್ಣು ಮಹೇಶ್ವರಿ 2 ಸಲ ತಯಾರಾಗ್ಯಾರ್ರಿ. 2 ಸಲ ಹುಟ್ಟ್ಯಾರ ಅವ್ರಿ. ಸರ್ ಒಂದ್ ಸೆಕೆಂಡ್ ಹೇಳ್ರಿ, ನಾ ಮಾತಾಡ್ತದಮ್ರಿ. ಈಗ ನೋಡ್ರಿ, ಬ್ರಹ್ಮ ವಿಷ್ಣು ಮಹೇಶ್ವರ ನಾರದನ ಮಾತನ್ನ ಕೇಳಿಕರಿಂದ ಲಕ್ಷ್ಮೀ ಸರಸ್ವತಿ ಇಲ್ಲಿಗೆ ಬಂದಾಕರ ಅವರು ಯಾರೋ ಮೊದಲು ಅನುಸಯನ ಮನೆಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದ್ರು. ಅನುಸಯ ತನ್ನ ಗಂಡನ ಪಾದಕನ್ನು ಹೊಡೆದು ಕೂಸುಗಳನ್ನು ಮಾಡಿ ತೊಟ್ಟಲ್ದಾಗ ಹಾಕಿದ್ರು. ಇವರು ತಿರುಗಿ ಹೋಗಲಾರಕ್ಕಾಗಿ ಮಾತಾಡೋ ಲಕ್ಷ್ಮೀ ಸರಸ್ವತಿ ಬಂದ್ರು. ಅವಾಗ ಗಂಡನ ಪಾದಕ ಹೊಡೆದಕ್ಕಿರಿಂದ ಎಬ್ಬಿಸಿ ಶಾಲತ್ ನೀವು ಹೇಳಿದ್ರಿ ಬರಬರಿ. ಇನ್ನ ಸರ್ ಏನ್ ಮಾತಾಡಿದ್ರು, ಅವರು ಹೊಳ್ಳಿ ಹೋಗಿ ಇಲ್ಲ. ಅವಾಗ ಪ್ರಕೃತ ದೇವಿ ಇದ್ದಕ್ಕೆ ಮತ್ತೆ 3 ಮಂದಿನ ಸೃಷ್ಟಿ ಮಾಡಿಕರಿಂದ ಅವರ ತೊಟ್ಟಿಂದಾಗಿದ್ದಾರ 3 ಮಂದಿ, ಇವರು 3 ಮಂದಿ, 6 ಮಂದಿ ಕೂಡಿ ಒಂದು ಜಾಗನಾಗ ಭೇಟಿಯಾಗ್ಯಾರ. ಹಿಂಗ ಅವ್ರು ಮಾತಾಡಿದ್ರು. ಸರ್ ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡ್ರಿ, ಇದು ಪ್ರಶ್ನೆ ಆಗಂಗಿಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳ್ರಿ, ಪ್ರಶ್ನೆ ಆಗಂಗಿಲ್ರಿ ಇದು. ವಾದ ಮತ್ತು ಪ್ರತಿವಾದಕ್ಕ ಅಂದ್ರೆ ಹಿಂಗ ನೀವು ಎಬ್ಬಿಸ್ಯಾರ ಅಂತ ಹೇಳ್ತಿರ್ತೀರಿ, ಎಬ್ಸಿಲ್ಲ ಅಂತ ನಿಮ್ದು ಸ್ಟೇ ತಂದಿರಿ, ನಾವು ಒಪ್ಕೋತೀನಿ. ಅದಕ್ಕೆ ತಗೊಂಡ್ ಬರಿ ಬೇಡ ನಂಗಿಲ್ಲ. ನೋಡ್ರಿ, ಈ ಕಡೆ ನಮ್ ಕಡೆ ಭಾಗದಾಗ ನಾನೇನ್ ಕಲ್ತಾವಲ್ಲ, ಓದಿದವನ ಅಲ್ಲ. ಪಾದೋದಕ್ಕೆ ಹೊಡೆದಕ್ಕಿರಂದ ಎಬ್ಶಾಲತ್ತೂ ಬರ್ದಾರ. ಇನ್ನು ಅವ್ರು ಎದ್ದೋಗಿಲ್ಲ ಮತ್ 3 ಮಂದಿ ಆಗ್ಯಾರತ್ತೂ ಬರ್ದಾರ. ಹಿಂಗೂ ಬರ್ದಾರ, ಹಿಂಗೂ ಬರ್ದಾರ. ಯಾರ್ಯಾರು ಯಾವ್ಯಾವ ಓದಿರ್ತಾರಲ್ಲ, ಪಾದೋದಕ್ಕೆ ಹೊಡೆದಕ್ಕಿರಂದ ಎಬ್ಶಾಲತ್ತೂ ಬರ್ದಾರ. ಹೌದು. ಇನ್ನು 3 ಮಂದಿನ ಮತ್ತೆ ಬೇರೆದ್ರು ಸೃಷ್ಟಿ ಮಾಡ್ಯಾರತ್ತೂ ಬರ್ದಾರ. ಹೌದು. ಅವ್ರಿಗೆ ಗೊತ್ತಿದ್ದನ್ನ ಅವ್ರು ಹೇಳ್ಯಾರ. ಅಲ್ಲತ್ತ ನೀವು ಅದ ಇಲ್ಲ, ಅಲ್ಲಿ ಅವರು ಅಲ್ಲೇ ಉಳ್ದಾರ, ಮತ್ 3 ಮಂದಿ ಬೇರೆ ಆಗ್ಯಾರತ್ತ ನೀವ್ ಹೇಳಕತ್ತೀರಿ. ಇದು ಪ್ರಶ್ನೆ ಅಲ್ರಿ ಸರ. ಅಂದ್ರೆ ನೀವು ಅದಕ್ಕೆ ಸ್ಟೇ ತಂದಿರಿ. ಇಲ್ಲ, ನಾ ಸ್ಟೇ ತಂದೇನ. ಅವ್ರು ಸುದ್ದಿ ಮಾಡ್ಬೇಕಲ್ಲ. ಇಲ್ಲ ಹಿಂಗೆ ಏನಂತ ಅವ್ರು ವಾದ ಕರೆಕ್ಟ್ ಅವ್ರು ಸುದ್ದಿ ಮಾಡ್ಬೇಕು. ಹೌದು.
ಅದೇ ಅವ್ರು ಹೇಳಕತ್ತಾರ ಅಲ್ರಿಂಗ ಏನ ನೀವು ಅವ್ರ ಎದ್ದು ಹೋಗಿಲ್ಲ ಅಂತ ನೀವು ಅನ್ನಕತ್ತೀರಿ ಬರೋಬರಿ ಅದಲ್ರಿ ಅವ್ರಿಗೆ ಪಾದೋದಕ್ಕೆ ಗಂಡನ ಮಾತು ಹಳೆ ಪಾದೋದಕ್ಕೆ ಹೊಡೆದಕ್ಕಿರಂದ್ರೆ ಯಂಶಾಲತ್ತೀನಿ ಹಿಂಗೂ ಬರ್ಬಾರ ಹಂಗೂ ಬರ್ಬಾರ 18 ಮಹಾಪುರಾಣಕ್ಕೆ ನಾನು ಹತ್ತಿದ್ರಿ ಗದಲ ಬಾಳ ಅದರಿ 18ನೇ ಮಹಾಪುರಾಣದಲ್ಲಿ ನಾವು ಮತ್ತವ್ರು ಕೇಳಿದ್ದು ಕೇಳಿ ನಾವು ಪುರಾಣ ಓದೋರು ನಮ್ ಹಾಲ್ ಮತನ ಓದಕ್ ಇಲ್ಲ ನಾ ಸ್ವಂತ ಹಾಡೋದನ್ನು ಮಾತಾಡೋದು ನನಗೆ ಅರ್ಥಕ್ಕೆ ಟೈಮ್ ಇಲ್ಲ. ಆದ್ರೂ ಸಹಿತ ಒಂದ್ ಮಾತು ಹೇಳ್ತೀನಿ, ಇದು ಇದು ಪ್ರಶ್ನೆ ಅದ, ನೀವು ಯಾವಾಗ ಹೇಳ್ತೀರಿ ಹೇಳ್ರಿ ಅಂದಿರಿ, ಇದು ಅಂದ್ಯವಾಗಿ ಹೇಳ್ತೀರಿ ಹೇಳ್ರಿ ಅಂದಿರಿ ಅಂದೇನ್ರಿ. ಹೌದೇನ್ರಿ. ಆದ್ರೆ ಇದು ನಾ ಏನ್ ಹೇಳಿನ್ರಿ ಅವ್ರಿಗೆ ನೇರವಾಗಿ ಮಠ ಮನೆಗೆ ಹಚ್ಚಿ ಪ್ರಶ್ನೆ ಕೇಳತ್ತೆ ಅವ್ರಿಗೆ ಹೆಂಗ್ ಹೇಳಿನ್ರಲ್ಲ, ನಾ ಇನ್ನ ಪ್ರಶ್ನೆ ಬ್ಯಾಡ ಅಂತ ಹೇಳಿದ್ರೆ ನಿನ್ನ ಮುಕ್ತಾಯಿ ಬಂದದ ಸಮಯಕ್ಕೆ ಬ್ಯಾಡ ಅಂತೇಳಿ ನಾ ಸುಮ್ಮ ಆಗಾಕತ್ತಿದ್ರಿ. ಅದು ಪ್ರಶ್ನೆ ಆಗಲ್ರಿ. ಒಂದ್ ಮಾತು ಹೇಳ್ತಾನ, ಈಗ ಯಾಕಂದ್ರೆ ಯಾರ ಕಡೆ ನಾನು ಎತ್ತಿ ಹಿಂಗ ಮಾತಾಡೋದು ಇಲ್ಲ. ನೀವ್ ಎಲ್ಲರಿಗೂ ಹೇಳ್ರಿ ಯಾರ ಕಡೆ ಎತ್ತಿ ಮಾತಾಡೋದು ನಾವ್ ಇಲ್ರಿ. ಕರೆಕ್ಟ್ ಇದೆ ಕರೆಕ್ಟ್ ಅಂತ ಹೇಳಕ್ ನಾವು ಒಪ್ಕೊಳಕ ನಮ್ದೇನ ಬೆಂದ್ರಿಲ್ಲ ಸರ್. ಇದಕ್ಕಿದ್ದಾಗ ಹೇಳಿದ್ರೆ ಎಲ್ಲ ಒಪ್ಕೋತಾರೆ, ಒಪ್ಕೊಳಬೇಕಾಗತ್ತ, ಅದನ್ನ ಹೇಳಕ್ ಹೋಗ್ಬೇಡ್ರಿ ನೀವು ಹಂಗ. ಸರ ಒಂದ್ ಮಾತು ಹೇಳೇನ್ರಿ, ಈಗ ಏನ ನೀವು ಓದಿಲ್ಲ ನೀವು ಕೇಳಿ ಹೇಳಿದ್ರಿ ನೋಡ್ರಿ, ನಾನೇ ಕೇಳಿ ಹೇಳ್ರಿ ಟೈಮ್ ಯಾಕಪ್ಪ ಸರಳಗೌಡ್ರೇನೋ ತಿರ್ಗಾಡ್ಬೋನೋ ಬಂದ್ರ ಒಂದ್ ಮಾತು ಹೊರಗಿಂದ ಹೊಟ್ಟೆ ಇಲ್ರಿ. ಎಲ್ಲ ಪ್ರತಿಯೊಂದು ಯೂಟ್ಯೂಬ್ನಾಗ ಏನ್ ಹೇಳ್ಯಾರ ನೋಡ್ರಿ, ಎಬ್ಬಿಸಾರ ಅಂತ ಹೇಳಿ ನಮ್ಗವ್ರು ತಿಳ್ಕೊತ್ ಹೇಳ್ಯಾರ್ರಿ, ನಮಗ್ ಗೊತ್ತೇ ಮಾತ್ರಿ. ನೀವ್ ಏನ ಎಬ್ಸಿರತ್ ಹೇಳ್ತೀರಿ ನೋಡ್ರಿ, ಎಲ್ಲಿ ನಾನು ಕೇಳಿನ್ರಿ, ನೀವ್ ಹೆಂಗ್ ಕೇಳಿ ನಾನು ಹಂಗ ಕೇಳಿನ್ರಿ. ಯಾಕಪ್ಪ ಅಂತ ಹೊಳಿ ಪ್ರತಿಯೇ ಪಾದವಂತ ನೀರು ಹೊಡೆದಾರ ಆಡವಂತ ಕೂಸುಗಳು ಹೊಳಿ ಎದ್ದಾರ ಬೆಡ್ಡವರಾಗಿರೋ ಹೊಳಿ ಅವಾಗ ಬ್ರಹ್ಮ ವಿಷ್ಣು ಮೈದ್ರು ತಮ್ಮ ಗಂಡುಗಳು ತಾವು ಬರ್ತಿಡ ಅಂತ ಮಾತಾಡ್ಕೊತ ಬಂದ ನೀವು ಅದೇ ಲೆಕ್ಕಿನ ನಾ ಮಾತಾಡಿ ನೋಡ್ರಿ. ಇದು ಪ್ರಶ್ನೆ ಅಲ್ಲ ಸರ್. ಹಂಗ ಸರ್ ನಿಮ್ಗೆ ಹೆಂಗ್ ತಿಳಿತೈತ್ರಿ ಇದ? ಅವ್ರು ಒಬ್ಬ ಇರಲಿಲ್ಲ ಅವ್ರು ಕೂಡ ನೀವು ಏನ್ ಮಾಡ್ತೀರಿ ಮಾಡ್ರಿ ಸರ್. ಇರ್ಲಿ, ಅವ್ರು ಕೇಳಿದ್ದು ತಪ್ಪಂದ್ರಿ, ಅದು ಉತ್ತರ ತಂದಿರಿ. ನಾನು ಬಾಳನ ತಂದು ತೋರಿಸ್ತಾನೆ ಈಗ ಸರ್ ಏನ ಪ್ರಶ್ನೆ ಮಾಡೋದು ಏನ್ ಹಾಡೋದು? ಬ್ಯಾಡ್ರಿ, ಹಾಡ್ರಿ ಸಾಕ್, ಪ್ರಶ್ನೆ ಸಾಕಡಿ. ಯಾಕಂದ್ರ ನಾವ್ ಒಂದ್ ಮಾತು ಹೆಂಗಂದ್ರ ವಿಜಯಪುರ ಭಾಗದೊಳಗ ಯಾಕಂತ ಕೇಳಿದ್ರ ಸಿದ್ಧಾಟಿಗೆ ಒಳಗ ಮುತ್ಯ ಮಾಳಿಂಗರ ಯೋಗಿನಾಥ ಅಂಶದ ಮುತ್ಯನ ಸಿದ್ಧಾಟಿಗೆ ಜಾಡಿ ಎತ್ತಿ ಹಾಡ್ಲಾಕ ಮಾತಾಡ್ಲಾಕ ಆ ಕಡೆ ಒಳ್ಳೆ ಕಲಾವಿದರ ಅದಕ್ಕಾಗಿರ್ತಕ್ಕಂಥ ವಿಷಯನ ಹುಡುಕಿ ಕಡೆ ನಮ್ಮ ಭಾಗಕ್ಕ ಹರದೇಶಿ ನಾಗೇಶಿಯನ್ನ ಬಿಟ್ಟ ಈ ಮಾರ್ಗದ ಬೆನ್ನ ಹತ್ತಾಕ ಒಂದು ಅನುಕೂಲ ಮಾಡಿ ಕೊಡ್ತಾರ ಅಂತ ಹೇಳಿಕಿರಂದ ಅದಕ್ಕಾಗಿರ್ತಕ್ಕಂಥ ವಿಷಯನ ಹುಡುಕಿ ಈ ನಮ್ಮ ಹಾಲಮತ ಧರ್ಮದೊಳಗ ಇಂಥ ಇತಿಹಾಸ ಅದ, ಇದನ್ನ ಬಿಟ್ಟು ನಾವು ಸುಮ್ಮನೆ ಇದಕ್ಕೆ ಬೆನ್ನ ಹತ್ತಿದೀವು, ಇದು ಆಗ್ಬಾರ್ದಪ್ಪ, ನಾವು ಅದೇ ಕೇಳೋಣ, ಅದೇ ಮಾತಾಡೋಣ, ಅದನ್ನೇ ತರಿಸೋಣ, ಅದೇ ಮಾರ್ಗಗಳನ್ನ ಅಂತ ಹೇಳಿ ನಾವು ಇದ್ರೊಳಗರ ಭಾಗಿಯಾಗೋಣ ಅಂತ ತಿಳ್ಕೊಂಡು ಈ ಕಡೆ ಜನ ಉದ್ಧಾರ ಆಗಂಗ ನೀವು ಮಾತಾಡ್ರಿ, ಹೇಳ್ರಿ, ಕೇಳ್ರಿ ಅಂತ ಹೇಳಿ ನಮಗೊಂದು ಅಭಿಪ್ರಾಯ ಇಟ್ಕೊಂಡು ಹೇಳಿದ್ದೀವಿ. ಅದಕ್ಕ ಇಲ್ಲಿ ತರ ಅದು ಹೆಂಗ ಅನ್ನ ಮೊನ್ನೆ ಹೇಳಿನಲ್ರಿ, ಯಾರು ಲಮನಾಟ್ಯವ್ರಾಯ್ತು, ಸಿಗಡೋಣ ಸರ್ ಆಯ್ತು, ಅವರು ಮಾತಾಡಿದ್ರ ಹಿಂಗಿಲ್ರಿ, ಮಾಡಿರ್ತಕ್ಕಂಥ ಚರಿತ್ರೆ ಪವಾಡಗಳನ್ನ ಹೇಳಕತ್ತಿದ್ರ ರೀ, ಕೊತ್ತವ್ರ ಮೈಯನ್ ಕೋವಿಲ್ ನಿಗರ್ಬೇಕು, ಸಿದ್ಧಾಟಿಗೆ ಮಾತಾಡಕತ್ತಿದ್ರ ರೀ, ಸ್ಟೋರಿಗೆ ಹಚ್ಚಿ ಕೋವಿಲ್ ತೀರು ಬಿಡೋ ಹೋಗ್ಬಾರ್ದು ಇರ್ಲಿ. ಇಲ್ಲ ಸಿದ್ಧಾಟಿಗೆ ವಿಷಯ ಹಂಗಂದ್ರೆ ಯಾಕಂತ ಕೇಳಿದ್ರ ಮುತ್ಯ ಮಾಳಿಂಗರ ಆಯ್ತು, ಅಂಶದ ಮುತ್ತೆ ಆಯ್ತು, ಸಾಕಷ್ಟು ಅವ್ರು ಯಾರ್ಯಾರು ಹೆಂಗ ದುಡ್ದಾರ ಅವ್ರ ಹಂಗಂಗೆ ಬಂದದ. ಅಂತದನ್ನ ನಮ್ಮ ಮಠಮನಿ ಒಳಗೆ ಇಂಥದನ್ನ ಮಾಡಿಕರಿಂದ ಹಿಂಗ ಮುಗಲೆತ್ತಗ ಕೀರ್ತಿ ಬೆಳೆಸ್ಯಾರ. ಅದನ್ನ ಹೇಳೋಕೋಸ್ಕರವಾಗಿ ಕೇಳೋಕೋಸ್ಕರವಾಗಿ ನಾ ತರಿಸಿ ಆತ್ಮೀಯ ಬಂಧುಗಳೇ, ಎಲ್ಲಿ ತನ ಕಾರ್ಯಕ್ರಮ ಚಂದ ಮಾಡ್ಯಾರ. ಅಂಬಿಕಾ ಆಯ್ತು, ಅಭಿಷೇಕ್ ಆಯ್ತು, ಅವ್ರ ಮ್ಯಾಗ ಒಂದು ಅಭಿಮಾನ ಇಟ್ಕೊಂಡು ಕರೆಯಿಂದ ಕರೆಸಿದ ಕಾರ್ಯಕ್ರಮ ಚಂದ ಆಗ್ಯಾವ. ಸಿದ್ಧಾಟಿಗೆ ವಿಷಯನ ಇಲ್ಲಿ ತನ ತನಗೆ ಎಷ್ಟೆಷ್ಟು ತಿಳಿದದ ಅಷ್ಟು ಮಾತಾಡ್ಬೇಕು ಬಂದಿರಿ. ಅದಕ್ಕೆ ಇಲ್ಲಿ ತನ ಸುಗಮವಾಗಿ ಸಾಗಿ ಬಂದದ. ಅಗದಿ ಒಂದು ಒಳ್ಳೆ ರೀತಿಯಿಂದ ಇನ್ನ ಕಾರ್ಯಕ್ರಮ ಮಾಡಿದ್ರೆ ಮುಕ್ತಾಯ ಮಾಡೋಣ. ಅವ್ರು ನಾನು ನಿಮ್ಮ ಮುಂದೆ ಉತ್ತರ ಒಪ್ಕೊಂಡಿದ್ದಾರೆ ಹೌದಲ್ರಿ? ನಾನು ನಿಮ್ಮ ಉತ್ತರ ಒಪ್ಕೊಂಡಿದ್ರಿ ಅಲ್ಲ. ಈಗ ಇದ್ದಾಮ್ರಿ ಒಂದ್ ಮಾತ್ಮ ನಮ್ಮ ಮಾತು ನಿಮ್ಗೆ ಅರ್ಥ ಆಗಂಗ ಅನ್ಸಲ್ರಿ. ಇಲ್ರಿ, ನಾವ್ ಅದು ಮಾಡಬಾರ್ದು ಅಂತ ಹೇಳಿ, ಯಾಕ್ರಿ ನಿಮಗ್ ಗೊತ್ತದ, ಅದು ಮಾಡಬಾರ್ದಂತ ನಮ್ಮದ. ಮತ್ತ ಒಂದ್ ಮಾತು ಹೇಳ್ತೇನ್ರಿ, ಇನ್ನ ಮಾಹಿತಿ ಒಳಗತ್ತೀರಿ. ನಿಮ್ಮದು ಎಷ್ಟದಲ್ಲ ನೀವು ಮಾತಾಡ್ರಿ, ನಿಮ್ಮದು ಎಷ್ಟದ ನೀವು ಮಾತಾಡ್ರಿ, ಹೊಳ್ಳಿ ನಾನು ಹಿಂಗ ಅಡಿಗೆ ಮಾಡಕ್ ಹಚ್ತೀನಿ. ಆಯ್ತು ಸರ, ಮುಗಿಸ್ಬಿಡ್ರಿ. ದಯವಿಟ್ಟು ನೀವು ಒಟ್ಟ ನನ್ನ ಕೇಳಬೇಡ್ರಿ. ನಿಮ್ಮದೇ ಅನ್ನೋದು ನೀವು ಮಾತಾಡ್ರಿ, ನಿಮ್ಮದೇ ಅನ್ನೋದು ಮತ್ತೆ ತೋರಿಸಿ ಮತ್ತೆ ಹೇಳಕತ್ತೀನಿ. ಅದು ಎಂತ ಮಾಡಿದ್ರೆ ನಾ ಹೇಳಕತ್ತೀನಿ.
ಏನಪ್ಪ ಅಂತ ಕೇಳಿದ್ರೆ ಸತ್ಯಸಿದ್ಧರ ಚರಿತ್ರೆಯನ್ನ